ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಮಾಲ್ಗುಡಿ ಕಾಂಟಿನೆಂಟಲ್ ಒಂದು ಘಳಿಗೆ ನನಗಾಗಿ ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಅಮೃತ ಬಿಂದು, ಜ್ಯುವೆಲರಿ ಪಾರ್ಟ್ನರ್ ಸಿರಿ ವೈಭವ ಗೋಲ್ಡ್ ಪ್ಯಾಲೇಸ್. ಮೇಕಿಂಗ್ ಚಾರ್ಜಸ್ ಇಲ್ಲ, ಸ್ಟೋನ್ ಚಾರ್ಜಸ್ ಇಲ್ಲ, ವೇಸ್ಟೇಜ್ ಕೂಡ ಇಲ್ಲಿ 0% 6% ವರೆಗೆ ಮಾತ್ರ. ಅಷ್ಟೇ ಅಲ್ಲದೆ ಇಲ್ಲಿ ನಿಮ್ಮ ಹಳೆಯ ಚಿನ್ನವನ್ನು ಈಗಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳಲಾಗುವುದು. ಖಂಡಿತವಾಗಿಯೂ ಒಮ್ಮೆ ಭೇಟಿ ನೀಡಿ. ಸಿರಿ ವೈಭವ ಗೋಲ್ಡ್ ಪ್ಯಾಲೇಸ್, ನಿಮಿಷಾಂಬ ದೇವಸ್ಥಾನದ ಹತ್ತಿರ, ರಾಜರಾಜೇಶ್ವರಿ ನಗರ, ಬೆಂಗಳೂರು. ವೀಕ್ಷಕರೇ, ಇವತ್ತು 2ನೇಯ ಕಾರ್ತಿಕ ಸೋಮವಾರ. ಹಾಗಾಗಿ ಈ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಈ ದಿನದ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜವರಿಂದ. ಜೊತೆಗೆ ನಿಮ್ಮ ಸ್ವರ ತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಕೂಡ ಗುರುಜರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜರಿಂದ ತಿಳ್ಕೊಳ್ಳೋಣ. ಆದರೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ನೀವು ನಮ್ಮ ಕಾರ್ಯಕ್ರಮದ ಮುಖಾಂತರ ಗುರುಜಿಯವರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಏನು ಮಾಡಬೇಕು? ಒಂದು ಕರೆಯನ್ನು ಮಾಡಬಹುದು ಅಥವಾ ಪತ್ರವನ್ನು ಕೂಡ ಬರೀಬಹುದು. ಕರೆ ಮಾಡಬೇಕಾದ್ರೆ ಇರುವಂತಹ ದೂರವಾಣಿ ಸಂಖ್ಯೆ 08021219999 08041219999. ಈ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡ್ಬೋದು, ಗುರುಜಿಯವರ ಹತ್ರ ಮಾತಾಡ್ಬೋದು. ಅಪರೂಪಕ್ಕೆ ನಿಮಗೆ ಕರೆ ಸಿಕ್ಕಿರುತ್ತೆ. ಎಷ್ಟೋ ದಿನಗಳಿಂದ ಕರೆಗೆ ಪ್ರಯತ್ನ ಪಡ್ತಾ ಇರ್ತೀರಿ, ಅಪರೂಪಕ್ಕೆ ಕರೆ ಸಿಕ್ಕಿರುತ್ತೆ. ಅಂತಹ ಅಪರೂಪಕ್ಕೆ ಸಿಕ್ಕಂತಹ ಕರೆಯನ್ನು ಸದುಪಯೋಗಪಡಿಸ್ಕೊಳ್ಳಿ. ಟಿ ವಿ ವಾಲ್ಯೂಮ್ನ ಮೊದಲನೇದಾಗಿ ಕಂಪ್ಲೀಟಾಗಿ ಮ್ಯೂಟಲ್ಲಿಟ್ಟಿರಬೇಕು, ವಾಲ್ಯೂಮ್ ಫುಲ್ 0 ಟಿ ವಿ ನೋಡಿಕೊಂಡು ಮಾತಾಡಬಾರ್ದು. ಆವಾಗ ವಾಯ್ಸ್, ನಿಮ್ಮ ಧ್ವನಿ ಓವರ್ಲ್ಯಾಪ್ ಆಗುತ್ತೆ. ನಿಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಿಸೋದಿಲ್ಲ, ನಾವು ಮಾತಾಡೋದು ಕೂಡ ನಿಮಗೆ ಸರಿಯಾಗಿ ಕೇಳಿಸೋದಿಲ್ಲ. ಮತ್ತು ಯಾರಿಗೆ ಸಮಸ್ಯೆ ಇದೆ ಅವರೇ ಇಲ್ಲಿ ಖುದ್ದಾಗಿ ಮಾತನಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಿಮ್ಮ ಸ್ವರ ತರಂಗ ಹೇಗಿದೆ ಅನ್ನೋದ್ರ ಮೂಲಕವೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಮೊದಲೇ ಪ್ರಶ್ನೆಗಳನ್ನು ಸಿದ್ಧಪಡಿಸಿಟ್ಕೊಳ್ಳಿ ಮತ್ತು ಸಾವಕಾಶವಾಗಿ, ಸಮಾಧಾನವಾಗಿ, ಜೋರಾಗಿ, ಸ್ಪಷ್ಟವಾಗಿ ಮಾತಾಡಿ. ಇನ್ನು ಪತ್ರದ ಮುಖಾಂತರ ಕೂಡ ನೀವು ನಿಮ್ಮ ಸಮಸ್ಯೆಗಳನ್ನು ಹತ್ರ ಹೇಳ್ಕೊಳ್ಬಹುದು. ಪತ್ರ ಬರಿಬೇಕಾದ್ರೆ ಇರುವಂತಹ ವಿಳಾಸ: ಜೀ ಕನ್ನಡ, ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಇಲ್ಲಿ ನೀವು ಒಂದೇ ಒಂದು ಪುಟದಲ್ಲಿ ಆಗುವಷ್ಟು ಚಿಕ್ಕದಾಗಿ ಚೊಕ್ಕಟವಾಗಿ ಪತ್ರವನ್ನು ಬರಿಬೇಕು. 4-5 ಪುಟಗಳಷ್ಟು ಪತ್ರವನ್ನು ಬರಿಬಾರ್ದು. ಮತ್ತು ಪತ್ರದ ಜೊತೆಗೆ ಕಡ್ಡಾಯವಾಗಿ ನಿಮ್ಮ ಕಣ್ಣಿನ ರೇಖೆಗಳು ಸ್ಪಷ್ಟವಾಗಿ ಕಾಣುವಂತಹ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡಿ. ಮೊಬೈಲ್ನಲ್ಲಿ ಫೋಟೋ ತೆಗೆದು ಅದನ್ನು ಕಲರ್ ಕರೆಕ್ಷನ್ಸ್ ಮಾಡಿ ಕಳಿಸೋದು ಬೇಡ. ಒಬ್ಬ ಫೋಟೋಗ್ರಾಫರ್ ಹತ್ರನೇ ನಿಮ್ಮ ಕಣ್ಣಿನ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ತೆಗೆಸಿ ನಮಗೆ ಕಳಿಸ್ಕೊಡಿ. ಇನ್ನು ಪತ್ರದಲ್ಲಿ ನಮ್ಮ ಹೆಸರು ತಿಳಿಸೋದು ಬೇಡ, ಊರು ತಿಳಿಸೋದು ಬೇಡ ಅಂತೆಲ್ಲ ಇರುತ್ತೆ. ಅಂಥವ್ರಿಗೂ ಕೂಡ ನಾವು ಒಂದು ಕೋಡ್ ಸಂಖ್ಯೆಯನ್ನು ಅಥವಾ ಕೋಡ್ ಹೆಸರನ್ನು ಬರೆದು ಕಳಿಸಿ. ಹಾಗಾದಾಗ ಇದು ನಿಮ್ಮದೇ ಪತ್ರ ಅಂತ ನಿಮಗೆ ಗೊತ್ತಾಗಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ವಿ. ಹಾಗಾಗಿ ಯಾರು ಬೇಕಾದರೂ ಪತ್ರವನ್ನು ಬರೀಬಹುದು. ಮತ್ತು ನಿಮ್ಮ ಸಮಸ್ಯೆ ಎಲ್ಲರಿಗೂ ಗೊತ್ತಾಗೋದು ಬೇಡ ಅಂತ ಇದ್ದರೆ ಕೂಡ ಅಂತಹ ಪತ್ರಗಳನ್ನು ಕೂಡ ನಾವು ಪರಿಗಣಿಸ್ತೀವಿ. ನಿಮ್ಮೆಲ್ಲ ಪತ್ರಗಳಿಗೂ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಗುರುಜಿಯವರು ಇಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಉತ್ತರವನ್ನು, ಪರಿಹಾರವನ್ನು ಸೂಚಿಸ್ತಾರೆ. ಪತ್ರ ಓದೋದು ಒಂದು ಸ್ವಲ್ಪ ತಡ ಆಗಬಹುದು, ಆದರೆ ಖಂಡಿತವಾಗಿಯೂ ನಿಮ್ಮ ಪತ್ರವನ್ನು ಮಿಸ್ ಮಾಡೋದಿಲ್ಲ, ಓದ್ತಾ ಇರ್ತೀವಿ. ಪ್ರತಿ ದಿನದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸ್ತೀರಿ ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ಈ ದಿನದ ಸೋಮವಾರ, ಕಾರ್ತಿಕ ಸೋಮವಾರದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಚರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಂದನಾಂ ಮೃತ್ಯೋರ್ಮೃಕ್ಷೇಮಾಮೃತಾತ್. ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ಕಲಿಯುಗದಲ್ಲಿ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಭಗವಂತ ಅಂದರೆ ಅದು ಸಾಂಬ ಸದಾಶಿವ. ಶಿವನ ಯಾವ ಕಾಲದಲ್ಲಾದರೂ ಸಹಿತ ಯಾರು ಶ್ರದ್ಧಾಭಕ್ತಿಯಾಗಿ ಭಗವಂತನ ಪ್ರಾರ್ಥನೆ ಸಲ್ಲಿಸ್ತಾರೋ, ಯಾರು ಶ್ರದ್ಧೆಯಿಂದ ಭಗವಂತನ ಆರಾಧನೆ ಮಾಡ್ತಾರೋ, ಶಿವನ ಆರಾಧನೆಯಲ್ಲಿ ಯಾರು ನಿರತರಾಗಿರ್ತಾರೋ ಅವರ ಮನೋಕಾಮನೆಗಳನ್ನು, ಅವರ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ತಾನೆ. ಅಂತಹ ನಿಟ್ಟಿನಲ್ಲಿ ಭಗವಂತನ ಒಂದಷ್ಟು ವಿಶೇಷತೆ ನಾವು ತಿಳ್ಕೊಳ್ಬೇಕಾಗಿದೆ. ಹಾಗೆ ಮೊನ್ನೆಯಷ್ಟೇ ಗದಗ ಕ್ಷೇತ್ರಕ್ಕೆ ನಾವು ಬಂದಿದ್ವಿ. ಗದಗಿಗೆ ಬಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳ ದರ್ಶನ ಮಾಡಿ, ಆ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಮಠಗಳಿಗೆ, ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಿಗೆ, ಅಂಧ ಮಕ್ಕಳಿಗೆ ಜೀವನದಲ್ಲಿ ಬೆಳಕಾಗಿ ನಿಂತಿರ್ತಕ್ಕಂಥ ಡಾಕ್ಟರ್ ಪುಟ್ಟರಾಜ ಗವಾಯಿರವರ ಆ ಒಂದು ಆಸ್ಥಾನಕ್ಕೆ, ಜೊತೆಗೆ ಫಕೀರೇಶ್ವರರ ಆಸ್ಥಾನಕ್ಕೂ ಸಹಿತ ನಾವು ಬಂದಿದ್ವಿ. ಒಂದು ಕಡೆ ಅಂಧ ಮಕ್ಕಳಿಗೆ ಜೀವನಕ್ಕೆ ಬೆಳಕಾಗಿ ನಿಂತಿರುವಂತಹ ಒಂದು ಆಸ್ಥಾನ, ಇನ್ನೊಂದು ಕಡೆ ಭಾವೈಕ್ಯತೆಯನ್ನು ಮೆರೆತಿರ್ತಕ್ಕಂತಹದ್ದು, ಹಿಂದೂ ಮುಸಲ್ಮಾನಲ್ಲಿ ಯಾವುದೇ ತರಹ ಭೇದ ಭಾವವಿಲ್ಲದಿರ ಪ್ರೀತಿ ವಿಶ್ವಾಸವನ್ನು ಹಂಚುತ್ತಿರ್ತಕ್ಕಂತಹ ಮಠ. ಜೊತೆಗೆ ಇದೆಲ್ಲದರ ಮಧ್ಯದಲ್ಲಿ ಒಂದು ಕರೆಗೆ ಹೋಗೊಟ್ಟು ಸಾವಿರಾರು ಜನ ಆ ಜನಸಾಗರ ನೋಡಲಿಕ್ಕೆ ಒಂದು ಆನಂದ, ಜೊತೆಗೆ ಶ್ರದ್ಧೆಯಿಂದ ಭಕ್ತಿಯಿಂದ ತಮ್ಮ ಮನೆಯ ಮಗನೋ ಬರಮಾಡಿಕೊಳ್ಳುವಂಥ ರೀತಿ, ಅಥವಾ ತಮ್ಮ ಆತ್ಮೀಯ ಗುರುಗಳನ್ನು ಅಥವಾ ತಮ್ಮ ಮನೆಯಲ್ಲಿರ್ತಕ್ಕಂಥ ಒಬ್ಬ ಸದಸ್ಯನು ಬಂದಾಗ ಏನು ಆ ಪ್ರೀತಿ ವಿಶ್ವಾಸ ಇತ್ತೋ, ಬಹುಶಃ ಈ ಪ್ರೀತಿ ವಿಶ್ವಾಸ, ಈ ಬಾಂಧವ್ಯ ಎಲ್ಲ ತುಂಬ ವರ್ಷಗಳ ಹಿಂದೆ ಮನೆಗೆ ತಮ್ಮ ಮನೆಯ ಮಗನೋ ತಮ್ಮ ಮನೆಯ ಆತಿಥ್ಯವನ್ನು ಕೊಡ್ತಕ್ಕಂಥ ಅಥವಾ ತೆಗೆದುಕೊಳ್ಳುವಂಥವ್ರು ಅಥವಾ ಒಬ್ಬ ಗುರು ಹಿರಿಯರು ಮನೆಗೆ ಬಂದರೆ ಆ ಪ್ರೀತಿ ವಿಶ್ವಾಸ ಹಿಂದೆ ಸುಮಾರು ವರ್ಷಗಳ ಹಿಂದೆ ಇದು ನೋಡ್ತಾ ಇದ್ವಿ ನಾವು. ಆದರೆ ಈಗೆಲ್ಲ ಮೊಬೈಲು ಅಥವಾ ಈಗ ಬಂದಿರತಕ್ಕಂಥ ಟೆಕ್ನಾಲಜಿ ಮುಂದೆ ವ್ಯಕ್ತಿಗಳಲ್ಲಿರ್ತಕ್ಕಂಥ ಬೆಲೆನೂ ಕಡಿಮೆ ಆಗ್ತಿದೆ ಅಂದರೆ ಅದು ತಪ್ಪಾಗಲಾರದು. ಹಿಂದೆ ವರ್ಷಕ್ಕೊಮ್ಮೆ ಒಬ್ಬ ವ್ಯಕ್ತಿಯ ಸ್ವರವನ್ನು ಕೇಳಬೇಕಾದ್ರೆ, ಆ ಸ್ವರ ಕೇಳಬೇಕಾದ್ರೆ ವ್ಯಕ್ತಿ ಮನೆಗೆ ಬರಬೇಕಾಗಿತ್ತು. ವ್ಯಕ್ತಿ ಮನೆಗೆ ಬಂದಾಗ ಆತನ ಸ್ವರವನ್ನು ಕೇಳಿ ಹಬ್ಬ ಅಂತ ಆನಂದ ಪಡ್ತಿದ್ರು, ಆ ವ್ಯಕ್ತಿನ ನೋಡಿದ ತಕ್ಷಣ ಬಹಳ ಸಂತೋಷ ಪಡ್ತಿದ್ರು. ಆದರೆ ಇತ್ತೀಚಿನ ದಿನಗಳೆಲ್ಲ ಹಾಗಿಲ್ಲ. ಈಗ ಮೊಬೈಲ್ ಕೈಲಿರೋದ್ರಿಂದ ದಿನದ 24 ಗಂಟೆ, ವರ್ಷದ 365 ದಿವಸ ಪ್ರತಿ ಕಾಲವೂ ಸಹಿತ ಸ್ವರವನ್ನೂ ಕೇಳಬಹುದು, ನೇರವಾಗಿ ಒಬ್ಬರನ್ನೊಬ್ಬರು ನೋಡ್ಬೋದು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ವರ್ಷದ 365 ದಿವಸ ಸತತ 4.5 ವರ್ಷಗಳ ಕಾಲ ನಿರಂತರವಾಗಿ ನನ್ನ ಕಾರ್ಯಕ್ರಮದಲ್ಲಿ ನಾನು ನೋಡ್ತಾನೆ ಇದ್ದಾರೆ ನನ್ನ ಅಭಿಮಾನಿ ದೇವರುಗಳು. ನೋಡಿದ್ರೂ ಸಹಿತ ಗದಗಲ್ಲಿ ಅಲ್ಲಿ ಬಂದಿರತಕ್ಕಂತಹ ಜನಸಾಗರ ಇತ್ತಲ್ಲ, ಅಬ್ಬಾ, ಭಗವಂತನಿಗೆ ಪ್ರೀತಿ, ಸಾಂಬ ಸದಾಶಿವನಿಗೆ ಪ್ರೀತಿ, ಜೊತೆಗೆ ಆ ಭಾಗದ ಜನ, ಗದಗಿನ ಕ್ಷೇತ್ರದ ಜನ, ಗದಗು ಮತ್ತು ಸುತ್ತಮುತ್ತ ಭಾಗಗಳಿಂದ ಬಂದಿರತಕ್ಕಂಥ ರೈತ ಬಾಂಧವರು, ತಾಯಂದರು, ಎಷ್ಟೋ ಜನ ಭಾರತದ ಗಡಿ ಭಾಗಕ್ಕೆ ಯೋಧರನ್ನು ಕೊಟ್ಟಿರ್ತಕ್ಕಂಥ ತಾಯಂದರು, ತಾವೆಲ್ಲರೂ ನನ್ನ ಮೇಲಿಟ್ಟಂತಹ ಪ್ರೀತಿ ವಿಶ್ವಾಸಕ್ಕೆ ನಾನು ಮತ್ತೊಮ್ಮೆ ಚಿರಋಣಿ. ಯಾಕೆಂದರೆ ಕಾರ್ಯಕ್ರಮ ಭಾಳ ಅದ್ಧೂರಿ ನಡೀತು. ಕಾರ್ಯಕ್ರಮ ಎಲ್ಲ ಆದ ನಂತರ ನಿಮ್ಮೊಂದಿಗೆ ನಾನು ಮಾತಾಡಬೇಕಾಗಿತ್ತು. ಇನ್ನೊಂದಷ್ಟು ಪ್ರಶ್ನೆಗಳಿಗೆ, ನಿಮ್ಮ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಅಲ್ಲಿ ನಾನು ವೇದಿಕೆಯಲ್ಲಿ ಕಲ್ಪಿಸಬೇಕಾಯಿತು, ಕೊಡಬೇಕಾಗಿತ್ತು. ಆದರೆ ಅಷ್ಟರೊಳಗೆ ನಿಮ್ಮ ಪ್ರೀತಿ ವಿಶ್ವಾಸ, ಅತಿಯಾದಂತಹ ಪ್ರೀತಿ, ಎಲ್ಲರೂ ವೇದಿಕೆ ಮೇಲೆ ಬರಬೇಕು, ಎಲ್ಲರೂ ನನ್ನ ಮುಟ್ಟಬೇಕು, ಎಲ್ಲರೂ ನನ್ನ ಹತ್ತಿರ ನಿಲ್ಲಬೇಕು ಅನ್ನೋ ಆಸೆ ನಿಮ್ಮದಿಗಿರುತ್ತೆ. ನಿಮಗೆಷ್ಟು ಆಸೆ ಇದೆಯೋ ನಿಮ್ಮಷ್ಟೇ ಆಸೆ ನನಗೂ ಇರುತ್ತೆ. ಆದರೆ ಪರಿಸ್ಥಿತಿ ಹಾಗಾಗೋದಿಲ್ವಲ್ಲ. ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ರೆ ಒಂದಿಷ್ಟು ರೀತಿ ನೀತಿಗಳನ್ನು ನಾವು, ಒಂದಿಷ್ಟು ಡಿಸಿಪ್ಲಿನ್ನ ನಾವು ಮಾಡ್ಕೋಬೇಕಾಗತ್ತೆ. ಆದರೆ ನಿಮ್ಮ ಪ್ರೀತಿ ವಿಶ್ವಾಸದ ಮುಂದೆ ಅಲ್ಲಿ ನಡೆದಂತಹ ಯಾವುದೇ ಅಚಾತುರ್ಯಗಳು ಅದು ಸಮಾನ ಅಲ್ಲ. ಯಾಕೆಂದರೆ ನಿಮ್ಮ ಭಾವುಕತೆ, ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಕಣ್ಗಳಲ್ಲಿ ತೋರಿಸ್ತಿರ್ತಕ್ಕಂಥ ಪ್ರೀತಿ ಇತ್ತಲ್ಲ, ಅದು ತಾಯಿ ಮಕ್ಕಳ ಸಂಬಂಧ ಇತ್ತು. ತಾಯಿ ಮಕ್ಕಳ ಸಂಬಂಧ ಅಂದರೆ ಹಸುನೊಂದು ಕಡೆ, ಕರುನೊಂದು ಕಡೆ ಕಟ್ಟಿ ಹಾಕಿ, ಕರು ಹಸುವಿನ ಹಾಲಿಗೋಸ್ಕರ ಹಂಬಲಿಸ್ತಕ್ಕಂಥದ್ದಲ್ಲ, ತಾಯಿ ಅಪ್ಪಿಗೆಗಾಗಿ ಬರ್ತಕ್ಕಂಥ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಆ ಪ್ರೀತಿ ವಿಶ್ವಾಸದ ಮುಂದೆ ಬೇರೆ ಯಾವುದಿದೆ? ಅಂತಹ ಪ್ರೀತಿ ವಿಶ್ವಾಸವನ್ನು ತೋರಿಸಿದಂತಹ ಗದಗಿನ ಕ್ಷೇತ್ರದ ಸುತ್ತಮುತ್ತ ಎಲ್ಲ ಭಾಗಗಳಿಂದ ಬಂದಿರತಕ್ಕಂಥ ತಾಯಂದರು, ಅಲ್ಲಿನ ರೈತ ಬಾಂಧವರಿಗೆ ಮತ್ತೊಮ್ಮೆ ನಾನು ಶಿರಸಾವಹಿಸಿ ನಮಸ್ಕರಿಸಿ, ನಿಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ನಿಮ್ಮ ಸಂಕಷ್ಟಗಳು ಬೇಗ ಸಿದ್ಧಿಯಾಗಲಿ, ಏನೇ ಕಷ್ಟಗಳಿದ್ದರೂ ಸಹಿತ ಎಲ್ಲ ದೂರ ಆಗಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರ ನಿಮಗೆ ಸಿಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ, ಶೀಘ್ರದಲ್ಲೇ ಮತ್ತೊಮ್ಮೆ ಗದಗ ಕ್ಷೇತ್ರಕ್ಕೆ ನಾವು ಬರೋರಿದ್ದೀವಿ. ಅದರ ಸಮಯವನ್ನು ನಿಗದಿಪಡಿಸ್ತೀವಿ. ಯಾಕೆಂದರೆ ಈ ಬಾರಿ ಗದಗ ಕ್ಷೇತ್ರದಲ್ಲಿ ಮೊನ್ನೆ ನೋಡಿದಷ್ಟು ಜಾಗ, ಅಂದರೆ ಮೊನ್ನೆ ಏನೊಂದು ಸ್ಥಳ ಇತ್ತು, ಬಹುಶಃ ಆ ವೇದಿಕೆಯೂ ಸಾಲದಂತಾದ್ದರಿಂದ ಮತ್ತೊಂದು ವೇದಿಕೆ, ಬೃಹತ್ ಮಟ್ಟದ ವೇದಿಕೆಯನ್ನು ಮಾಡಿ ಒಂದು ಬೃಹತ್ ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ. ಯಾಕೆಂದರೆ ನಿಮ್ಮ ಭಾಗದ ಜನ, ನಿಮ್ಮಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ನೀವು ತೋರಿಸಿದಂತಹ ಒಂದಷ್ಟು ಒಂದು ಒಳ್ಳೆಯ ಆ ಕ್ಷಣಗಳಿತ್ತಲ್ಲ, ಅದು ಇನ್ನೂ ನಮ್ಮ ಕಣ್ಣು ಮುಂದೆ ಹಸಿರಾಗಿದೆ. ಅದನ್ನು ನಾವು ಮರೀಲಿಕ್ಕಾಗೋದಿಲ್ಲ. ಅದರಿಂದ ಇದನ್ನು ಆದಷ್ಟು ಬೇಗ ಗದಗ ಕ್ಷೇತ್ರದಲ್ಲಿ ನಿಮ್ಮ ನೋವಿಗೆ, ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಮತ್ತು ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಬೇಕಾಗಿದೆ. ಆ ಭಾಗದಲ್ಲಿ
ನಾನು ಇನ್ನೂ ಸಾಕಷ್ಟು ಹೊತ್ತು ಮಾತಾಡಬೇಕಾಗಿತ್ತು ಅಲ್ಲಿ. ಆದರೆ ನಿಮ್ಮ ಒತ್ತಡ, ನಿಮ್ಮ ಮನಸ್ಥಿತಿ, ನೀವೆಲ್ಲರೂ ಸಹಿತ ವೇದಿಕೆ ಮೇಲೆ ಬಂದದ್ರಿಂದ ನಾನು ಗದಗ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ನಾನೇನು ಅಂದುಕೊಂಡು ಬಂದಿದ್ದೆ, ನಿಮ್ಮೊಂದಿಗೆ ನಾನೇನು ಮಾತಾಡಬೇಕಾಗಿತ್ತು ಅದೆಲ್ಲವನ್ನೂ ಸಹಿತ ನಾನು ಪೂರ್ಣವಾಗಿ ಮಾತಾಡಲಿಕ್ಕೆ ಆಗಲಿಲ್ಲ ಅನ್ನೋ ಮನಸ್ಸು ಬಾಧೆ ನನಗಿದೆ. ಅದರಿಂದ ಅತಿ ಶೀಘ್ರದಲ್ಲೇ ಮತ್ತೊಮ್ಮೆ ಗದಗ ಕ್ಷೇತ್ರಕ್ಕೆ ನಾನು ಪುನಃ ಬರ್ತೀನಿ. ಅಲ್ಲಿರ್ತಕ್ಕಂತಹ ಮಠಗಳಿಗೆ ವಿಶೇಷವಾಗಿರೋ ಸಾನ್ನಿಧ್ಯಕ್ಕೆ ಮತ್ತೊಮ್ಮೆ ನಾನು ಬರಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಬರ್ತೀನಿ ಸಹಿತ. ಬಂದು ಕಾರ್ಯಕ್ರಮವನ್ನು ಅದ್ಧೂರಿತವಾಗಿ ಮಾಡೋಣ. ಒಳ್ಳೆಯದಾಗಲಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಮೃತ್ಯೋನ್ವೃಕ್ಷೀಯಮಾಮೃತಾತ್. ತ್ರಂಬಕೇಶ್ವರಾಯ ನಮಃ. ಅಗಸ್ತ್ಯೇಶ್ವರಾಯ ನಮಃ. ವಿಶ್ವೇಶ್ವರಾಯ ನಮಃ. ಮಹೇಶ್ವರಾಯ ನಮಃ. ಓಂ ನಮಃ ಶಿವಾಯ. ಶ್ರೀ ವಿಳಂಬಿನಾಮ ಸಂವತ್ಸರೇ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸ ಶುಕ್ಲಪಕ್ಷ 19/11/2018 ಸೋಮವಾರ ಏಕಾದಶಿ, ಉತ್ತರಾಭಾದ್ರ ನಕ್ಷತ್ರ. ಇವತ್ತು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಗೆ ರಥ ಇರ್ತಕ್ಕಂಥದ್ದು. ಇವತ್ತು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ರಥೋತ್ಸವ ಬಹಳ ಅದ್ಧೂರಿತವಾಗಿದೆ. ಜೊತೆಗೆ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ ಏಕಾದಶಿ. ಇವತ್ತು ಏಕಾದಶಿ ಪ್ರಯುಕ್ತ ಕಾರ್ತೀಕ ಸೋಮವಾರ ಉಪವಾಸ ಮಾಡತಕ್ಕಂಥವ್ರು ಒಂದಷ್ಟು ಜನ. ಅಂದರೆ ಕಾರ್ತೀಕ ಮಾಸದ ದಿವಸ ಉಪವಾಸ ಮಾಡಿ ಶಿವಶಂಕರರು ಹಾಗೂ ಶಿವಕೇಶವನ ನಾಮ, ಅಂದರೆ ಈ ಕಡೆ ವಿಷ್ಣುವಿನ ಆರಾಧನೆ, ಈ ಕಡೆ ಶಿವನ ಆರಾಧನೆ, ಶಿವವಿಷ್ಣುವಿನ ಆರಾಧನೆ ಮಾಡೋದಕ್ಕೂ ಸಹಿತ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ಒಂದು ವಿಶೇಷವಾಗಿರ್ತಕ್ಕಂತಹ ದಿನದಲ್ಲಿ ಇವತ್ತು ಯಾರ್ಯಾರು ಸಾಂಬ ಸದಾಶಿವನ ಆರಾಧನೆಯನ್ನು ಸಲ್ಲಿಸಿ ಸಂಧ್ಯಾಕಾಲ ತುಳಸಿಯಿಂದ ವಿಷ್ಣುವಿಗೆ ಅರ್ಚನೆಯನ್ನು ಸಂಕಲ್ಪ ಮಾಡಿಸೋದ್ರಿಂದ ಇವತ್ತು ನಿಮ್ಮ ಮನೋಕಾಮನೆಗಳು ಮತ್ತಷ್ಟು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಯಾಕೆಂದರೆ ವಿಷ್ಣು ಆರಾಧನೆ ಮಾಡತಕ್ಕಂಥವ್ರಿಗೂ ಕಾರ್ತೀಕ ಮಾಸದಲ್ಲಿ ಇವತ್ತು ಬಹಳ ವಿಶೇಷ. ಇನ್ನು ಶಿವಾರಾಧನೆ ಅಂತೂ ಕಾರ್ತೀಕ ಮಾಸ ಸಂಪೂರ್ಣವಾಗಿ ದೀಪಗಳ ಹಬ್ಬ, ದೀಪಗಳ ದಿನ. ಪ್ರತಿದಿನ ದೀಪವನ್ನು ಹಚ್ಚಿ ಕಾರ್ತೀಕ ಮಾಸದ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡಿತಕ್ಕಂಥದ್ದು ಅದು ಮತ್ತೊಂದು ವಿಶೇಷ. ಇನ್ನು ಅಗೋಯಿಗೋ ಅಂದರೆ ಬಂದೇ ಬಂತು ತುಳಸಿ ಹಬ್ಬ. ತುಳಸಿ ಹಬ್ಬದ ಮಹಾತ್ಮೆ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಒಂದು ತುಳಸಿ ಗಿಡ ವಾಸ್ತುಗೃಹದ ಹತ್ರ, ನಿಮ್ಮ ಮನೆಯ ವಾಸ್ತುಗೃಹದ ಹತ್ರ ತುಳಸಿ ಗಿಡ ಇದ್ದರೆ ನಿಮ್ಮ ಮನೆಗೆ ಯಾವ ದುಷ್ಟ ಜನ, ಯಾವ ಕೆಟ್ಟ ಜನ, ಯಾರೊಬ್ಬರು ಕೆಟ್ಟ ಕಣ್ಣುಗಳು ಸಹಿತ ನಿಮ್ಮ ಮನೆ ಹತ್ರ ಬೀಳೋದಿಲ್ಲ. ಇದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಇವತ್ತಿಗೂ ತಂತ್ರಸಾರಗಳು ಎಂಬತಕ್ಕಂಥದ್ದು, ಅಥರ್ವಣ ಅಂತಕ್ಕಂಥದ್ದು, ಅಥವಾ ಕೆಡುಕು ಮಾಡೋರು ಅಂತಕ್ಕಂಥದ್ದು, ಒಂದು ಕೆಟ್ಟದ್ದನ್ನು ಮಾಡಿ ಒಂದು ಸುಂದರವಾದಂತಹ ಕುಟುಂಬಕ್ಕೆ ಕಲ್ಲು ಹಾಕಿ ಹಾಳು ಮಾಡುವಂಥ ಜನ ಇಂದಿಗೂ ಸಾಕಷ್ಟು ಜನ ಇದ್ದಾರೆ. ನಮ್ಮಲ್ಲಿ ಒಳ್ಳೆಯವರು ಎಷ್ಟು ಜನ ಇದ್ದಾರೋ ಕೆಟ್ಟವರು ಅಷ್ಟು ಜನ ಇದ್ದೇ ಇದ್ದಾರೆ. ಅದು ಇವತ್ತು ನಿನ್ನೆದಲ್ಲ, ದೇವಾನುದೇವತೆಗಳ ಕಾಲದಿಂದಲೂ ಬರ್ತಿದೆ. ಬಹುಶಃ ಇದನ್ನೆಲ್ಲ ನೀವು ನೋಡ್ಬೋದಾದರೆ ಶ್ರೀ ವಿಷ್ಣು ದಶಾವತಾರದಲ್ಲಿ ಇತ್ತೀಚೆಗೆ ಬರ್ತಿರ್ತಕ್ಕಂತಹ ಕಾರ್ಯಕ್ರಮ ಶ್ರೀ ವಿಷ್ಣು ದಶಾವತಾರ ಬಹಳ ಅದ್ಧೂರಿತವಾಗಿ ಈಗಾಗಲೇ ಪ್ರತಿಯೊಬ್ಬರ ಜನಮನವನ್ನು ಗೆದ್ದಿದೆ. ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿರತಕ್ಕಂಥ ಶ್ರೀ ವಿಷ್ಣು ದಶಾವತಾರದಲ್ಲೂ ಸಹಿತ ತಾವು ವೀಕ್ಷಣೆ ಮಾಡಬಹುದು. ಅಂತಹ ದೇವತೆಗಳಿಗೂ ಸಹಿತ, ದೇವತೆಗಳ ಕಾಲದಲ್ಲೂ ದೇವರುಗಳಿಗೂ ಸಹಿತ ಬಿಟ್ಟಿದ್ದಲ್ಲ ರಾಕ್ಷಸರ ಕಾಟ. ಅಂದರೆ ಭಗವಂತನ ಸೃಷ್ಟಿಯೇ ಆಗಿದೆ. ಹಾಗಿದ್ದಾಗ ಇನ್ನು ಇವತ್ತು ಸಾಮಾನ್ಯರಾದಂತಹ ನಿಮ್ಮೆಲ್ಲರಿಗೂ ತೊಂದರೆ ಮಾಡೋರು ಇರೋದಿಲ್ವಾ? ಹೆಜ್ಜೆಜ್ಜೆಗೂ ಇರ್ತಾರೆ. ಆದರೆ ಅಂಥವ್ರಿಗೂ ಒಂದು ರಕ್ಷಣೆ ಬೇಕಾಗಿದೆಯಲ್ಲ, ಆ ರಕ್ಷಣೆಗೋಸ್ಕರನೇ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆ ವಾಸ್ತುಗೃಹದಲ್ಲಿ ಒಂದು ತುಳಸಿ ಗಿಡವನ್ನು ಇಟ್ಟಿರ್ತಾರೆ. ತುಳಸಿ ಗಿಡವನ್ನು ಇಟ್ಟು ಆರಾಧನೆ ಮಾಡೋದ್ರಿಂದ ಒಂದು ತುಳಸಿ ವಾಸ್ತುಗೃಹದ ಹತ್ರ ಇದ್ದಾಗ ಯಾವೊಂದು ಕೆಟ್ಟ ಕಣ್ಣುಗಳು ಸಹಿತ ಆ ಮನೆ ಮೇಲೆ ಬೀಳೋದಿಲ್ಲ. ಜೊತೆಗೆ ಯಾವುದೇ ಒಂದು ಕೆಟ್ಟ ಗ್ರಹ ಸಹಿತ ಆ ಮನೆಗೆ ಪ್ರವೇಶ ಮಾಡಲಿಕ್ಕಾಗೋದಿಲ್ಲ. ಯಾವುದೇ ತಂತ್ರ ಮಂತ್ರ ಯಂತ್ರ ದೋಷಗಳಿದ್ದರೂ ಸಹಿತ ಆ ವಾಸ್ತುಗೃಹದಲ್ಲಿ ಬಹಳ ಬೇಗ ಗೊತ್ತಾಗೋಗ್ಬಿಡುತ್ತೆ. ಅದಕ್ಕಾಗಿ ತುಳಸಿಯ ಆರಾಧನೆ ನಿರಂತರವಾಗಿ ನಡೆಸಬೇಕು ಅಂಥೇಳಿ ವರ್ಷದ 365 ದಿವಸವೂ ಮನೇಲಿರ್ತಕ್ಕಂಥ ಸುಮಂಗಲೆಯರು, ಹೆಣ್ಣುಮಕ್ಕಳು, ತಾಯಂದರು ಯಾರೊಬ್ಬರಾದರೂ ಸಹಿತ ತುಳಸಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ತುಳಸಿ ಗಿಡ ಬರೀ ದೇವತಾ ಪೂಜೆಗೆ ಮಾತ್ರವ? ಬರೀ ದೇವರ ಪೂಜೆಗೆ ಮಾತ್ರವಲ್ಲ, ನಿಮ್ಮ ಆರೋಗ್ಯಕ್ಕೂ ಸಹಿತ ಆ ಒಂದು ತುಳಸಿ ಗಿಡದ ಗಾಳಿ ಒಂದು ಸತಿ ಅದರ ಗಾಳಿ ಅದರಲ್ಲಿ ಪಸರಿಸಿದ್ರೆ ನಿಮ್ಮಲ್ಲಿ ಆರೋಗ್ಯ ಅಂತಕ್ಕಂಥದ್ದು ಬಹಳಷ್ಟು ಆಗುತ್ತೆ. ಕ್ರಿಮಿಕೀಟಗಳನ್ನು ಹೊಡೆದೋಡಿಸೋ ಶಕ್ತಿ ಅದಕ್ಕಿದೆ. ಜೊತೆಗೆ ತುಳಸಿ ಎಲೆಯಿಂದ ನಿಮ್ಮ ಆರೋಗ್ಯ, ನಿಮ್ಮ ಗಂಟಲು ಅಥವಾ ನಿಮ್ಮ ದೇಹದಲ್ಲಿ ಆಗುವಂತಹ ಒಂದಷ್ಟು ದೇಹ ವೈಪರೀತ್ಯಗಳು ಏನಿದೆ ಅದನ್ನು ಸಹಿತ ಸರಿಯಾದ ರೀತಿ ಒಂದು ಸಭ್ಯತೆಯಲ್ಲಿ ತರುತ್ತೆ. ಹೀಗೆ ಇಷ್ಟೆಲ್ಲ ಒಂದು ಅನುಕೂಲತೆಗಳಿರ್ತಕ್ಕಂತಹ ತುಳಸಿಯ ಅನುಷ್ಠಾನ ಬೆಳಗ್ಗೆದ್ರೆ ಬರ್ತಾ ಇದೆ. ಅದಕ್ಕೆ ತುಳಸಿ ಹಬ್ಬ ಅಂತ ಹೇಳ್ತಾರೆ. ಈ ತುಳಸಿ ಹಬ್ಬಕ್ಕೆ ಮತ್ತೊಂದು ವಿಶೇಷ ಬೇಕಾಗಿದೆ. ತುಳಸಿ ಹಬ್ಬಕ್ಕೆ ಶಕ್ತಿ ಮತ್ತೊಂದೇನಪ್ಪ ಅಂದರೆ, ಬಂಗಾರದ ನೆಲ್ಲಿಕಾಯೇ ಬಂತು ಅಂತ ಭಗವತ್ ಶಂಕರಾಚಾರ್ಯರು, ಜಗದ್ಗುರುಗಳಾದಂತಹ ಶಂಕರ ಮಹಾರಾಜರು, ಶಂಕರಾಚಾರ್ಯರು ಅಂದು ಬಾಲ್ಯದಲ್ಲೇ ಬಡವರ ಕಷ್ಟಕ್ಕೆ ಅನುಕೂಲ ಆಗಲಿ ಅಂಥೇಳಿ ಒಬ್ಬ ಬಡವಿಯ ಆ ತಾಯಿಯ ಮನೆಗೆ ಹೋಗಿ
ಭವತಿ ಭಿಕ್ಷಾಂದೇಹಿ ಅಂದಾಗ ಆಕೆ ಇಟ್ಕೊಂಡಂತಹದ್ದು. ಯಾಕೆಂದರೆ ಈ ಬೆಟ್ಟದ ನೆಲೆಯಲ್ಲಿ ಅಂತಹ ಜೀವಶಕ್ತಿಗಳಿದೆ. ಆ ಜೀವಶಕ್ತಿ ಇರತಕ್ಕಂಥದ್ದು ಇಷ್ಟು ಬೆಟ್ಟದ ನೆಲ್ಲಿಕಾಯಿ ತಿಂದರೆ ಅವತ್ತಿಗೆ ಊಟನೇ ಆಯ್ತಪ್ಪ ಅನ್ನೋಷ್ಟು ಮಟ್ಟಿಗೆ, ಅಂದರೆ ದೇಹಕ್ಕೆ ಅಷ್ಟು ಶಕ್ತಿ ಕೊಡುವಂಥದ್ದಿದೆ. ಆಯುರ್ವೇದಿಕಲ್ಲಿ ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ಅಷ್ಟ ಇಷ್ಟ ಹೇಳಿದ್ರೆ ಸಾಕಷ್ಟು ಇದೆ. ಹೆಣ್ಣು ಮಕ್ಕಳ ಸೌಂದರ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ತಲೆಕೂದಲು. ಆ ತಲೆಕೂದಲು ಸಂಪಾಗಿ ಚೆನ್ನಾಗಿ ಬೆಳಿಬೇಕಾದ್ರೆ ಬೆಟ್ಟದ ನೆಲ್ಲಿಕಾಯಿ ಬೇಕು. ನಿಮಗೆ ಕಣ್ಣೇ ಪ್ರಧಾನ, ಕಣ್ಣುಗಳಲ್ಲಿ ಶಕ್ತಿ ಇರಬೇಕಾದ್ರೆ ಬೆಟ್ಟದ ನೆಲ್ಲಿಕಾಯೇ ಬೇಕು. ದೇಹದಲ್ಲಿ ನಿತ್ರಾಣವಾದಾಗ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಬೆಟ್ಟದ ನೆಲ್ಲಿಕಾಯಿ. ಹಾಗೆ ಬೆಟ್ಟದ ನೆಲ್ಲಿಕಾಯಿ ಪ್ರತಿಯೊಬ್ಬರು ಯಾರೊಬ್ಬರಾದರೂ ಸಹಿತ ಬೆಟ್ಟದ ನೆಲ್ಲಿಕಾಯಿನ ಆ ನೆಲ್ಲಿಕಾಯಿ ಮರೊಬ್ಬ ಅಂತ ಹೇಳ್ತಕ್ಕಂಥದ್ದು. ಬೆಟ್ಟದ ನೆಲ್ಲಿಕಾಯಿನ ತಂದು ಚೆನ್ನಾಗಿ ತೊಳೆದು ಶುದ್ಧಿ ಮಾಡಿ ಪೀಸ್ ಮಾಡಿ ಅದನ್ನು ಒಂದಿಷ್ಟು ಸಕ್ಕರೆ ಪಾಕನೋ ಜೇನುತುಪ್ಪದಲ್ಲೋ ಹಾಕಿ ಸುಮಾರು ದಿವಸಗಳಾದ ನಂತರ ಪ್ರತಿ ದಿವಸ ಅದನ್ನು ಒಂದು ಸ್ವಲ್ಪ ಮಟ್ಟಿಗಾದರೂ ನೀವು ಆಹಾರದಲ್ಲಿ ತೆಗೆದುಕೊಳ್ಳಿ. ನೀವು ಇಷ್ಟು ಊಟ ಮಾಡೋರು ಇಷ್ಟು ಪ್ರಸಾದ ತೊಗೊಂಡ್ರೆ ಸಾಕು. ಇಷ್ಟು ಬೆಟ್ಟದ ನೆಲ್ಲಿಕಾಯಲ್ಲಿ ಸಂಪೂರ್ಣವಾಗಿ ದೇಹದ 72,000 ನರನಾಡಿಗಳಿಗೂ ಶಕ್ತಿಯನ್ನು ಕೊಡುತ್ತೆ. ಇಷ್ಟು ಆಹಾರ ತಗೊಳ್ಳೋದ್ರ ಮಧ್ಯದಲ್ಲಿ ಇಷ್ಟು ಬೆಟ್ಟದ ನೆಲ್ಲಿಕಾಯಿ ಜೀವ ಕೊಡುತ್ತೆ ಅಂದರೆ ಆ ಬೆಟ್ಟದ ನೆಲ್ಲಿಕಾಯಿನಲ್ಲಿ ಇಂತಹ ಶಕ್ತಿ ಇದೆ. ಯೋಚನೆ ಮಾಡಿ. ಒಂದು ಭಾಗದಲ್ಲಿ ಆಯುರ್ವೇದಿಕ್ ಬೇಕಾಗಿರುವಂಥದ್ದಿದೆ, ಇನ್ನೊಂದು ಭಾಗದಲ್ಲಿ ದೇವತೆಗಳಿಗೆ ಆರಾಧನೆಗೆ ಬೇಕಾಗಿರುವಂಥದ್ದಿದೆ. ಅಂತಹ ಬೆಟ್ಟದ ನೆಲ್ಲಿಕಾಯಿಯ ಒಂದು ಕೊಂಬನ್ನು, ಅಂದರೆ ಒಂದಿಷ್ಟು ಕೊಂಬೆಗಳನ್ನು ತಂದು ಅದನ್ನು ತುಳಸಿ ಗಿಡಕ್ಕೆ ನೆಟ್ಟು ಅಲ್ಲಿ ಅನುಷ್ಠಾನವನ್ನು ಮಾಡುವ ಒಂದು ಕ್ರಮ ಇದೆ. ಈ ಕ್ರಮ ಬಹಳ ವಿಶೇಷವಾಗಿದೆ. ಹಾಗೆ ತುಳಸಿ ಗಿಡವನ್ನು ಹೇಗೆ ಸಿದ್ಧತೆ ಮಾಡ್ಕೋಬೇಕು, ಯಾವ ದಿಕ್ಕಲ್ಲಿಟ್ಟು ಅನುಷ್ಠಾನ ಮಾಡಬೇಕು, ಅನುಷ್ಠಾನಕ್ಕೆ ಅದರ ಪೂರ್ವಭಾವಿ ಸಿದ್ಧತೆಗಳೇನು, ಇದೆಲ್ಲ ನಾನು ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮುನ್ನ ದರ್ಪಣಾಂಜನ ರಾಶಿಫಲ. ಯಾಕೆಂದರೆ ನೆನ್ನೆ ಅಷ್ಟೇ ಗದಗಲ್ಲೂ ಇದೇ ನಡೀತು. ಎಲ್ಲೆಲ್ಲೋದ್ರೂ ಎಲ್ಲರೂ ಹೇಳೋದು ಒಂದೇ ಮಾತು, ನೀವು ರಾಶಿಫಲ ಅಂತ ಹೇಳಿಬಿಡಿ ಗುರುಗಳೇ, ನೀವು ರಾಶಿಫಲ ಹೇಳಿಬಿಟ್ರೆ ನಾವು ಮುಂದಿನ ಕೆಲಸಕ್ಕೆ ಅನುಕೂಲ ಆಗುತ್ತೆ ಅಂತ. ರಾಶಿಫಲ ಹೇಳಿದ್ರೆ ನೀವೇನು ಮುಂದಿನ ಕೆಲಸ ಅನುಕೂಲ ಮಾಡ್ಕೊಳ್ತೀರಿ, ಆದರೆ ಈ ವಿಚಾರಗಳು ಬೇಕಲ್ವ ನಿಮಗೆ. ಅದಕ್ಕಾಗಿ ಸ್ವಲ್ಪ ಹಿಂದೆ ಮುಂದೆ ಆ ಕಡೆ ಹೋಗುತ್ತೆ. ಆದರೂ ನಿನ್ನೆಯ ಗದಗಿನ ಮಾತು ಇನ್ನೂ ಕಿವಿಯಲ್ಲಿರೋದ್ರಿಂದ ರಾಶಿಫಲದತ್ತ ಗಮನ ಹರಿಸೋಣ. ಭಗವಂತ ಲಕ್ಷ್ಮೀನಾರಾಯಣಾಭ್ಯ ನಮಃ, ವಾಣಿ ವಿಶ್ವನಾಥಾಭ್ಯ ನಮಃ, ಶುಚಿ ಪುರಂದರಾಭ್ಯ ನಮಃ, ಅರುಂಧತಿ ವಸಿಷ್ಠಾಭ್ಯ ನಮಃ, ಸೀತಾರಾಮಾಭ್ಯ ನಮಃ. ಭಗವಂತ ಕಾಪಾಡಪ್ಪ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವ, ಶಿವನ ಆರಾಧನೆ, ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ತ್ರಂಬಕೇಶ್ವರನ ಆರಾಧನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಯಾರೊಬ್ಬರಾದರೂ ಸಹಿತ ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಸಾಕಷ್ಟು ಅರ್ಥಗಳಿದೆ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಗಣಪತಿಯ ಪ್ರಾರ್ಥನೆ ಮಾಡಿ, ವಿನಾಯಕನ ಪ್ರಾರ್ಥನೆ, ವಿನಾಯಕನ ಆರಾಧನೆ, ವಿಘ್ನೇಶ್ವರನಿಗೆ ನಮಸ್ಕಾರ ಮಾಡ್ತಾ ಒಂದು ಸಿದ್ಧಿ ಗಣಪತಿಯನ್ನು ಅಥವಾ ಅರ್ಕ ಗಣಪತಿಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ದೂರ್ವಾ ಯಜ್ಞದಿಂದ ಗಣಪನಿಗೆ ಒಂದು ನಾಮಾರ್ಚನೆಯನ್ನು ಕ್ರಮಬದ್ಧವಾಗಿ ನೀವು ಮಾಡಿದ್ರೆ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಇವತ್ತು ಯಾವೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಅಂತ ನೀವು ಮುಂದಾಗ್ತಿರೋ ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ನಡೆದು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ತಾವು ಮುಂದಾದರೆ ಖಂಡಿತ ಒಳ್ಳೆಯ ಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ನೀವು ಮಾಡುವ ಪ್ರತಿಯೊಂದು ಕಾಯಕದ ಹಿಂದೆ ಭಗವಂತನ ಕೃಪಾಶೀರ್ವಾದ ಇದೆ. ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ ತಾವು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಮುಂದಾದರೂ ಆಯಾ ಕೆಲಸಗಳಲ್ಲಿ ಅಧಿಕವಾದಂತಹ ಲಾಭವನ್ನೇ ಕಾಣ್ತೀರಿ. ಇದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆದೇವರ ಪ್ರಾರ್ಥನೆ, ಹಿರಿಯರ ಮಾರ್ಗದರ್ಶನ. ಸಾಧ್ಯವಾದರೆ ಒಂದಷ್ಟು ಕಡಲೆಕಾಳನ್ನು ಮನೆಯಲ್ಲಿಟ್ಟು ಆರಾಧನೆ ಮಾಡಿ ಅದನ್ನು ಶಿವಾಲಯಕ್ಕೆ ತೆಗೆದುಕೊಂಡು ಕೊಡೋದ್ರಿಂದ ನಿಮ್ಮ ಮನೋಕಾಮನೆಗಳು ಮತ್ತಷ್ಟು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ನಿಮ್ಮ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಕೊಡಿ. ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಾಸ ತಂದುಕೊಳ್ತೀರಿ. ಇಲ್ಲದ ಸಮಸ್ಯೆಗಳಿಗೆ ಈಡಾಗ್ತೀರಿ. ಮನಸ್ಸಲ್ಲಿ ಇಲ್ಲದ ಒಂಥರ ಉದ್ವೇಗತನ, ಆವೇಶ, ಅತಿಯಾದಂಥ ಕೋಪ, ಆ ಮುಂಗೋಪ ಸ್ವಭಾವದಿಂದ ನಿಮ್ಮ ಮನಸ್ಸಲ್ಲಿ ಇಲ್ಲದ ಸಮಸ್ಯೆಗಳನ್ನು ನೋವನ್ನು ಉಂಟು ಮಾಡಿಕೊಳ್ತೀರಿ. ಎಚ್ಚರ ಇರಲಿ, ಜೋಪಾನ. ಜೊತೆಗೆ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 1 ಗಂಟೆ 20 ನಿಮಿಷದ ಒಳಗಾಗಿ, 12ರಿಂದ 1:20 ಒಳಗಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಿಷ್ಟು ದಾನ ಧರ್ಮದ ಬಗ್ಗೆ ಚಿಂತನೆ ಮಾಡಿ, ಅಥವಾ ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡಿ, ಅಥವಾ ನೀವು ಊಟ ಮಾಡೋದಕ್ಕಿಂತ ಮೊದಲು ಒಂದು ತುತ್ತು ಅನ್ನವನ್ನು ಪಕ್ಕದಲ್ಲಿಟ್ಟು ನಿಮ್ಮ ಊಟ ಆದ ನಂತರ ಕೈ ತೊಳ್ಕೊಂಡು ಆ ಅನ್ನವನ್ನು ಪಕ್ಷಿಗಳಿಗೆ ಇಡಿ. ಇಷ್ಟು ಮಾತ್ರ ನೀವು ಮಾಡಿದ್ರೂ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ.
ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಇದೆ. ಮನಸ್ಸು ಚಂಚಲತೆಯಿಂದ ಇದೆ. ಮನಸ್ಸಲ್ಲಿ ಒಂದು ತರಹ ದುಃಖದ ಸನ್ನಿವೇಶವೇ ಆಗಿದೆ. ಏನು ಕೆಲಸ ಮಾಡಿದ್ರೂ ಕಾರ್ಯಸಿದ್ಧಿ ಆಗ್ತಿಲ್ವಲ್ಲ, ಯಾವುದೇ ವೃತ್ತಿಧರ್ಮದಲ್ಲಿರ್ತಕ್ಕಂಥವರಾದರೂ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಆಗ್ತಿಲ್ವಲ್ಲ ಅಂತಕ್ಕಂಥದ್ರ ಮನಸ್ಥಿತಿ, ಅಂತಹ ಮನಸ್ಸಿನಿಂದ ನೋವಿನಿಂದ ಇದ್ದೀರಿ. ಆದರೆ ಇವತ್ತಿನ ದಿವಸ ನಿಮ್ಮದೇ ಆದಂತಹ ಮನಸ್ಸಲ್ಲಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಮಾಡ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದಷ್ಟು ಪ್ರಗತಿ ಕಾಣಲಿಕ್ಕೋಸ್ಕರ, ಒಂದಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ, ತಾವು ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಒಂದಷ್ಟು ಸಾಧ್ಯವಾದರೆ ಗೋಕ್ಷೀರವನ್ನು, ಹಸುವಿನ ಹಾಲನ್ನು ಶಿವನ ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಎಲ್ಲಿ ಶಿವನಿಗೆ ವಿಶೇಷವಾಗಿ ರುದ್ರಾಭಿಷೇಕ ನಡೆಯುತ್ತೋ, ಎಲ್ಲಿ ಸ್ವಾಮಿಗೆ ವಿಶೇಷವಾದಂತಹ ಅಭಿಷೇಕ ಪೂಜೆ ಪುನಸ್ಕಾರಗಳು ನಡೆಯುತ್ತೋ ಅಂತಹ ಸಾನ್ನಿಧ್ಯಗಳಿಗೆ ಹೋಗಿ ದರ್ಶನ ಮಾಡಿ ಬನ್ನಿ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಸಾಧು ಸಂತರನ್ನಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಆಸ್ಥಾನಗಳಲ್ಲಿರ್ತಕ್ಕಂಥ ಪೀಠಾಧೀಶ್ವರರನ್ನು, ಗುರುಗಳನ್ನು ಅಥವಾ ಗುರುಗಳ ಪರಂಪರೆಯಲ್ಲಿರ್ತಕ್ಕಂಥವ್ರನ್ನು ಅಥವಾ ಸಾಧು ಸಂತರನ್ನು ಸಹಿತ ಗೌರವಿಸುವಂಥ ಗುಣ ನಿಮ್ಮದಾಗಿಟ್ಕೊಳ್ಳಿ. ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರೊಂದಿಗೆ ಸಾಧ್ಯವಾದರೆ ಒಂದು ಬೆಲ್ಲದಚ್ಚು, ಒಂದಷ್ಟು ಕಡಲೆಪಪ್ಪು, ಬೆಲ್ಲ ಕಡಲೆಪಪ್ಪು ಇಂತಹದ್ದನ್ನು, ಕಡಲೆಪಪ್ಪು ಅಂತಾರೆ, ಪುಟಾಣಿ ಅಂತಾರೆ ಅಥವಾ ಹುರಿಗಡಲೆ ಅಂತ ಹೇಳ್ತಾರೆ, ಇಂತಹದ್ದನ್ನು ಇವತ್ತು ದೇವಿಯ ಆಲಯಕ್ಕೆ, ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಬರೋದರಿಂದ ವೃಷಭ ರಾಶಿಯವರಿಗೆ, ಯಾಕೆಂದರೆ ರಾಶಿಗೆ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ರಾಶಿಯಲ್ಲಿ ಶುಕ್ರನ ಆಸ್ಥಾನ ಬಹಳ ವಿಶೇಷ. ಅದಕ್ಕಾಗಿ ಒಂದಷ್ಟು ಪುಟಾಣಿ, ಒಂದಷ್ಟು ಬೆಲ್ಲ ಇಂತಹದ್ದನ್ನು ದೇವಿಗೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗಿದ್ರೆ ಕಾರ್ಯಕ್ರಮವನ್ನು ಮತ್ತೀಗ ಮುಂದುವರಿಸ್ತಾ ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಮೇಷ ವೃಷಭ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ಮಿಥುನ ರಾಶಿಯಿಂದ. ಖಂಡಿತಮ್ಮ, ಮಿಥುನ ರಾಶಿಗೂ ತಿಳಿಸುವಂಥದ್ದಿದೆ. ಹಾಗೆ ಕಾರ್ತಿಕ ಮಾಸ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಶಿವಕೇಶವರನ್ನು ಆರಾಧನೆ ಮಾಡತಕ್ಕಂಥದ್ದು ಇವತ್ತು ಬಹಳ ವಿಶೇಷ. ಶಿವಕೇಶವರನ್ನು ಆರಾಧನೆ ಮಾಡುವಂತಹ ಈ ಶುಭ ದಿನ ಎಲ್ಲೆಲ್ಲಿ ವಿಶೇಷವಾಗಿ ಶಿವಕೇಶವರ ಆಸ್ಥಾನವಿದೆಯೋ, ಅಂದರೆ ಹರಿಹರೇಶ್ವರರ ಆಸ್ಥಾನವಿದೆಯೋ ಅಥವಾ ಹರಿಹರರನ್ನು ವಿಶೇಷವಾಗಿ ಶಿವನ ಮತ್ತು ವಿಷ್ಣುವಿನ ಆರಾಧನೆ ಮಾಡತಕ್ಕಂಥದ್ದು ಬಹಳ ವಿಶೇಷ. ಶಿವ ಮತ್ತು ವಿಷ್ಣುವಿನ ಆರಾಧನೆ, ಶಿವ ಮತ್ತು ವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಉತ್ಸವಗಳು, ಪೂಜೆ, ಅಭಿಷೇಕ, ಅಲಂಕಾರ ಎಲ್ಲಿ ನಡೆದರೂ ಅದು ವಿಶೇಷವಾಗೇ ಇರುತ್ತೆ. ಅಂತಹ ವಿಶೇಷತೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಇವತ್ತಿನ ದಿವಸ ನಮ್ಮ ಒಂದು ಆದೇಶದ ಮೇರೆಗೆ ಪಾಪ ಆತ್ಮೀಯರಾದಂಥ ದೊಡ್ಡಬಳ್ಳಾಪುರದ ನಾಗರಾಜರವರು ಅವ್ರ ವಾಸ್ತುಗೃಹದಲ್ಲಿ ಒಂದು ವಿಶೇಷವಾದಂಥ ಆರಾಧನೆಯನ್ನು ಸಲ್ಲಿಸ್ತಿದ್ದಾರೆ. ಅಂದರೆ ಒಂದು ದೇವಾಲಯವನ್ನೇ ಅಲ್ಲಿ ನಿರ್ಮಿಸಿಬಿಟ್ಟಿದ್ದಾರೆ. ಇವತ್ತು ಒಂದು ಶಿವ 16 ಸೋಮವಾರದ ವ್ರತಾನುಷ್ಠಾನ ಇವತ್ತು ಅದರ ಒಂದು ವಿಶೇಷತೆ ಇರತಕ್ಕಂಥದ್ದು. ಎರಡನೇದು ಸತ್ಯನಾರಾಯಣನ ಅನುಗ್ರಹ. ಯಾಕೆಂದರೆ ಮಹಾವಿಷ್ಣುವಿನ ಒಂದು ಅನುಗ್ರಹ ಬೇಕಾಗಿದೆಯಲ್ಲ, ಅದಕ್ಕಾಗಿ ಶ್ರೀ ವಿಷ್ಣು ದಶಾವತಾರದಲ್ಲಿ ಹೇಗೆಲ್ಲ ವಿಷ್ಣುವಿನ ದಶಾವತಾರವಿದೆಯೋ ಅದೇ ಪ್ರಕಾರವಾಗಿ ದಶಾವತಾರದಷ್ಟು ಒಂದಷ್ಟು ಚಿತ್ರಗಳನ್ನು, ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಷ್ಣುವಿನ ಅನುಗ್ರಹಕ್ಕೋಸ್ಕರ ವಿಷ್ಣುವಿನ ಪೂಜಾನುಷ್ಠಾನ. ಒಂದು ಭಾಗದಲ್ಲಿ ವಿಷ್ಣುವಿಗೆ ತುಳಸಿ ಅರ್ಚನೆ, ಇನ್ನೊಂದು ಭಾಗದಲ್ಲಿ ಶಿವನಿಗೆ ವಿಶೇಷವಾಗಿ ಬಿಲ್ವಾರ್ಚನೆ. ಬಿಲ್ವಾರ್ಚನೆ, ತುಳಸಿ ಅರ್ಚನೆ ಎರಡೂ ಏಕಕಾಲದಲ್ಲಿ ಭವ್ಯವಾದಂಥ ಮಂಟಪವನ್ನು ನಿರ್ಮಿಸಿ ಇವತ್ತು ನಾಗರಾಜರವರು ಅವರ ಪರಿವಾರದಲ್ಲಿ ನಡೆಸ್ತಿದ್ದಾರೆ. ಅದಕ್ಕಾಗಿ ನಮ್ಮ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಪ್ರಯಾಣ ಇವತ್ತು ದೊಡ್ಡಬಳ್ಳಾಪುರಕ್ಕೆ. ದೊಡ್ಡಬಳ್ಳಾಪುರದ ತಾಯಿ ಮುತ್ಯಾಲಮ್ಮ ದೇವಸ್ಥಾನದ ಅಧ್ಯಕ್ಷರು, ಧರ್ಮದರ್ಶಿಗಳಾದಂಥ ನಾಗರಾಜರವರ ವಾಸ್ತುಗೃಹ ಇವತ್ತು ಬಹಳ ವಿಶೇಷವಾಗಿ ಮಧುವನಗಿತ್ತಿಯ ಥರ ತಯಾರಾಗಿ ಸಾಕಷ್ಟು ಜನ ಭಕ್ತರನ್ನು ಸಹಿತ, ಯಾಕೆಂದರೆ ಆ ಭಾಗದಲ್ಲಿ ನಾನು ದೊಡ್ಡಬಳ್ಳಾಪುರಕ್ಕೆ ಅಂತ ಬಂದರೆ ಅದು ಎಲ್ಲಿ ಬರ್ತೀವಿ ಅಂತ ನಿಮಗೆ ಗೊತ್ತಿದೆ. ದೊಡ್ಡಬಳ್ಳಾಪುರಕ್ಕೆ ಬಂದಾಗ ಅಲ್ಲಿ ನಡೆಯುವಂತಹ ವಿಶೇಷವಾದ ಕಾರ್ಯಕ್ರಮ ಅದ್ಧೂರಿತವಾಗಿದೆ. ಅದರಿಂದ ಇವತ್ತು ನಮ್ಮ ಈ ಕಾರ್ಯಕ್ರಮ ಮುಗಿದ ನಂತರ ದೊಡ್ಡಬಳ್ಳಾಪುರದ ನಾಗರಾಜರವರ ವಾಸ್ತುಗೃಹಕ್ಕೆ ನಮ್ಮ ಪ್ರಯಾಣ ಇದೆ. ಅಲ್ಲಿ ವಿಶೇಷವಾಗಿ ಶಿವಕೇಶವರ ಆರಾಧನೆ ಬಹಳ ಅದ್ಧೂರಿತವಾಗಿ ನಡೀತಿದೆ. ಇರಲಿ, ಅದಕ್ಕಾಗಿ ನಾನು ಬರ್ತಿದ್ದೀನಿ. ದೊಡ್ಡಬಳ್ಳಾಪುರದ ಜನತೆಗೂ ಒಂದು ಸದಾವಕಾಶ, ಸುವರ್ಣಾವಕಾಶ. ಯಾಕೆಂದರೆ ಎರಡೂ ದೇವತೆಗಳನ್ನು ಒಂದು ಕಾಲದಲ್ಲಿ ಏಕಕಾಲದಲ್ಲಿ ನೋಡುವಂತಹ ಭಾಗ್ಯ ನಿಮ್ಮದಾಗಲಿ, ಒಳ್ಳೆಯದಾಗಲಿ. ಇದಕ್ಕಾಗಿ ತಿರುಮಲ ತಿರುಪತಿಯಿಂದಲೂ ಸಹಿತ ಪ್ರಸಾದ ಅಲ್ಲಿಗೆ ಬರ್ತಾ ಇದೆ. ನೋಡಿ ಎಂತಹ ವಿಶೇಷತೆ. ಶ್ರದ್ಧಾಭಕ್ತಿಯಿಂದ ಮಾಡುವ ಅನುಗ್ರಹಕ್ಕೆ ಶ್ರೀನಿವಾಸನ ಕೃಪಾಶೀರ್ವಾದ, ತಿರುಮಲ ತಿರುಪತಿಯಿಂದ ಸಹಿತ ಶ್ರೀನಿವಾಸನ ಪ್ರಸಾದ ಆ ವಾಸ್ತುಗೃಹ ಸೇರ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾವತ್ತೂ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ವಿಶೇಷವಾಗಿರ್ತಕ್ಕಂಥ ಆರಾಧನೆಗಳನ್ನು ಯಾರು ಎಲ್ಲಿ ನಡೆಸಿದ್ರೂ ಅಲ್ಲಿಗೆ ಭಗವಂತನ ಕೃಪಾಶೀರ್ವಾದ ಇದ್ದೇ ಇರುತ್ತೆ ಅಂತಲ್ಲಿಗೆ ಶ್ರೀನಿವಾಸನ ಪ್ರಸಾದ ಆ ವಾಸ್ತುಗೃಹ ಸೇರ್ತಿದೆಯಲ್ಲ, ಅದೇ ವಿಶೇಷ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಭಿವೃದ್ಧಿ ಇದೆ. ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡಿ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ಳೋದಕ್ಕೋಸ್ಕರ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಮಾಡ್ಕೊಳ್ತೀರಿ.
ಇವತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಕಾಣಬೇಕು ಎಂಬತಕ್ಕಂಥ ಮನಸ್ಸು, ಹಂಬಲ, ಆಸೆ ನಿಮ್ಮದು. ಆದರೆ ಮಾಡುವಂತಹ ವೃತ್ತಿ ಧರ್ಮದಲ್ಲಿ ಒಂದಿಷ್ಟು ಅಡಚಣೆಗಳಿದೆ. ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣದಂಥ ರೀತಿಯಲ್ಲಿದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿಲ್ಲ ಅಂತಕ್ಕಂಥ ಮನಸ್ಸಿಗೆ ನೋವಿದೆ. ಏನೇ ಆದರೂ ಶ್ರದ್ಧೆಯಿಂದ ಮಾಡುವಂಥ ಕಾಯಕ ಶೀಘ್ರವಾಗಿ ಫಲವನ್ನೇ ಕೊಡುತ್ತೆ. ಆದರೆ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕಾಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ ಮತ್ತು ನಿಂದಕರು ಸಾಕಷ್ಟು ಜನ ಎದುರಾಗ್ತಾ ಇದ್ದಾರೆ. ನಿಮ್ಮಲ್ಲಿ ಎಷ್ಟೇ ಒಳ್ಳೆತನ ಇದ್ದರೂ, ಒಳ್ಳೆಯದನ್ನೇ ಮಾಡಲಿಕ್ಕೆ ಮುಂದಾದರೂ ಅಲ್ಲಿ ಏನೋ ಒಂದು ಅಚಾತುರ್ಯ ಆಗುತ್ತೆ, ಏನೋ ಒಂದು ಅಸಮಾಧಾನ ಆಗುತ್ತೆ, ಅದರಿಂದ ತೊಂದರೆ ಅನುಭವಿಸಬೇಕಾಗತ್ತೆ. ಅದರಿಂದ ಇದೆಲ್ಲವನ್ನು ಸಹಿತ ದೂರ ಮಾಡಿ ಶಾಂತಿ ನೆಮ್ಮದಿಯನ್ನು ನೆಮ್ಮದಾಗಿಸ್ಕೋಬೇಕಾದ್ರೆ ಇವತ್ತು ತಾವು ಸಾಧ್ಯವಾದಷ್ಟು ಶಿವಕೇಶವರನ್ನು ಆರಾಧನೆ ಮಾಡಿ, ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಇವತ್ತಿನ ದಿವಸ ಮಿಥುನ ರಾಶಿಯವರು ಸಾಧ್ಯವಾದರೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ, ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ಗೋಕ್ಷೀರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರೂ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಾಕಷ್ಟು ಪ್ರಗತಿ ಇದೆ. ಇವತ್ತು ವೃತ್ತಿ ಧರ್ಮವನ್ನು ಅಭಿವೃದ್ಧಿಪಡಿಸಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ಳೋದಕ್ಕೆ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಯಾರು ಏನೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಹೊರಟರು, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಕರ್ಕಾಟಕ ರಾಶಿಯವರು ಒಂದಷ್ಟು ಕೆಲಸ ಕಾರ್ಯಗಳಾಗ್ತಿಲ್ಲ ಅಂತ ಮನಸ್ಸಲ್ಲಿ ಬಹಳ ಬಾಧೆ ತಂದುಕೊಂಡಿದ್ದೀರಿ, ತುಂಬ ನೋವುಂಟು ಮಾಡಿಕೊಂಡಿದ್ದೀರಿ. ಜೊತೆಗೆ ಒಂದು ಭೂಮಿ ಬಗ್ಗೆ ಆಗಲಿ, ಕೆಲಸದ ಬಗ್ಗೆ ಆಗಲಿ, ಮನೆ ಕೆಲಸದ ಬಗ್ಗೆ ಆಗಲಿ, ಅಥವಾ ನಿಮ್ಮದೇ ಆದಂಥ ಒಂದು ಸ್ವಂತ ಉದ್ಯೋಗವನ್ನು ಹೇಗೆ ಅಭಿವೃದ್ಧಿಪಡಿಸ್ಕೋಬೇಕು ಎಂಬತಕ್ಕಂಥ ಆ ರಹಸ್ಯಗಳು ನಿಮಗೆ ತಿಳಿದಿರ ಸಾಕಷ್ಟು ನೋವಲ್ಲಿದ್ದೀರಿ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ ಸಂಜೆ 6ರ ತನಕ, 12ರಿಂದ 6ರ ಮಧ್ಯದಲ್ಲಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಮನಸ್ಸಿಗೆ ಶ್ರದ್ಧಾಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ, ಭಗವಂತ ನೀನು ಕಾಪಾಡಪ್ಪ ಅಂತ ಹೇಳಿ ಶಿವನ ಆರಾಧನೆ ಮಾಡೋದ್ರಿಂದ ಶಿವಾಲಯಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ. ಜೊತೆಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಾಧ್ಯವಾದರೆ ಮುನೇಶ್ವರನ ಸಾನ್ನಿಧ್ಯ ನೋಡಿ, ಶಿವಾಲಯಗಳು ನೋಡಿದ್ದೀವಿ, ಕೆಲವೊಂದಷ್ಟು ಕಡೆ ಮುನೇಶ್ವರನ ಆಸ್ಥಾನಗಳಿದೆ. ಸಾಮಾನ್ಯ ಜಮೀನುಗಳ ಹತ್ರ ಮತ್ತು ಮುನೇಶ್ವರನಿಗೆ ಮತ್ತು ಕೆಲವರು ಹುಟ್ಟುಕೂದಲು ಕೊಡಲಿಕ್ಕಾಗಿ ಕೆಲವೊಂದಷ್ಟು ಸಂಪ್ರದಾಯಗಳು ಹುಟ್ಟುಕೂದಲು ಮಗು ಹುಟ್ಟಿದ ನಂತರ ಮೊದಲನೆಯ ಕೂದಲು ಕೇಶಮಂಡನ ಮಾಡಿಸುವಂಥದ್ದು ಮುನೇಶ್ವರನ ಸಾನ್ನಿಧ್ಯದಲ್ಲಿ ಅಂತ ಇರುತ್ತೆ. ಆದರೆ ಏನೇ ಆದರೂ ಮುನೇಶ್ವರನ ಸಾನ್ನಿಧ್ಯದಲ್ಲಿ ನಿಜಕ್ಕೂ ಒಂದು ಪವಾಡ ಇದೆ. ಮುನೇಶ್ವರನ ಸಾನ್ನಿಧ್ಯ ಶಕ್ತಿಯುತವಾಗಿರ್ತಕ್ಕಂಥದ್ದು. ಅಂತಹ ಮುನೇಶ್ವರನ ಸಾನ್ನಿಧ್ಯದಲ್ಲಿ ಇವತ್ತು ಕಾರ್ತಿಕ ಸೋಮವಾರದ 2ನೇ ಸೋಮವಾರ ಆದ್ದರಿಂದ ಇವತ್ತು ತಾವು ಶ್ರದ್ಧೆಯಿಂದ ಮುನೇಶ್ವರನ ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬರೋದರಿಂದ ಮತ್ತಷ್ಟು ಶೀಘ್ರವಾಗಿ ಕರ್ಕಾಟಕ ರಾಶಿಯವರಿಗೂ ಸಹಿತ ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ಸಿಂಹರಾಶಿ ಸಿಂಹಲಗ್ನ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ಚಂಚಲತೆಯಿಂದ ಇದೆ. ಒಂದಷ್ಟು ಭಯದ ವಾತಾವರಣ ಇದೆ. ಯಾವಾಗ ಯಾವ ಕ್ಷಣಕ್ಕೆ ಏನಾಗ್ಬೋದು, ಯಾರಿಂದ ಏನು ಲಾಸ್ ಉಂಟಾಗ್ಬೋದು, ಯಾರಿಂದ ಏನು ಕೆಟ್ಟದ್ದನ್ನು ನಾನು ಕೇಳಬಹುದು, ಅಥವಾ ನನ್ನ ವರ್ತನೆಗಳು ಸರಿ ಇದೆಯೋ ಇಲ್ವೋ, ಅಥವಾ ನಾನು ಹಾಕ್ತಾ ಇರ್ತಕ್ಕಂಥ ಹೆಜ್ಜೆನಲ್ಲಿ ಏನಾದ್ರು ವ್ಯತ್ಯಾಸ ಇದೆಯೇನೋ, ಹೀಗೆ ಹಲವಾರು ವಿಭಿನ್ನ ಆಲೋಚನೆಗಳು ಸಿಂಹರಾಶಿಯವರಿಗಿದೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ನಿಮ್ಮ ನಡೆ ನಡವಳಿಕೆಗಳಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತಂದುಕೊಳ್ಬೇಕಾಗತ್ತೆ. ಕಾರಣ ಪ್ರಸ್ತುತ ಈಗಿನ ವಾಸ್ತುಗೃಹದಲ್ಲಿ ಅಂದರೆ ಈಗಿನ ಪರಿಸ್ಥಿತಿಗಳು ಅಷ್ಟು ಸಮಂಜಸವಾಗಿಲ್ಲದ್ರಿಂದ ನಿಮ್ಮ ನಡೆ ನಡವಳಿಕೆಗಳಲ್ಲಾಗಲಿ, ಅಥವಾ ನಿಮ್ಮ ವೃತ್ತಿ ಧರ್ಮದಲ್ಲಾಗಲಿ, ತಮ್ಮ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ, ಅಥವಾ ಯಾವುದೇ ಹಣಕಾಸಿನ ಲೇವಾದೇವಿ ಕೊಟ್ಟು ತೆಗೆದುಕೊಳ್ಳುವಂಥದ್ದು, ಇದೆಲ್ಲದರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಬೇಕು. ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆಯನ್ನು ಸಲ್ಲಿಸಿ, ಸಾಧ್ಯವಾದರೆ ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡಿ, ಒಂದು ಗೋ ಅನುಷ್ಠಾನ ಮಾಡ್ತಕ್ಕಂಥದ್ದು, ಗೋ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗೋ ಸಂರಕ್ಷಣೆ ಬಗ್ಗೆ ಅದಷ್ಟೊಂದು ಚಿಂತನೆ ಮಾಡ್ತಕ್ಕಂಥದ್ದು. ಹಾಗೆ ಸಾಧ್ಯವಾದರೆ ಗೋಮಯದಿಂದ ಶುದ್ಧಿ ಮಾಡಿ ಅದರ ಮೇಲೆ ಕೃಷ್ಣ ಭಗವನ್ನು ಅಥವಾ ಮಹಾವಿಷ್ಣುವನ್ನು ಇಟ್ಟು ಆರಾಧನೆ ಮಾಡಿ, ಒಂದು ರಂಗವಲ್ಲಿನ ಹಾಕಿ 2 ತುಳಸಿ ದಳವನ್ನಿಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಮತ್ತಷ್ಟು ನಿಮ್ಮ ಕಾಮನೆಗಳು, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು, ತಾವು ಏನು ಅಂದುಕೊಂಡಿದ್ದೀರಿ ಅದನ್ನು ಸಾಧನೆ ಮಾಡ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದಿಷ್ಟು ಗೋಧಿ ಬೆಲ್ಲವನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ, ಸೂರ್ಯದೇವರ ಆರಾಧನೆ ಮಾಡಿ, ವಿಷ್ಣು ಆಲಯಕ್ಕೆ ತೆಗೆದುಕೊಂಡು ಕೊಡೋದರಿಂದ ಮತ್ತಷ್ಟು ಅನುಕೂಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಎದುರಾಗ್ತಾ ಇದೆ. ಮನಸ್ಸಲ್ಲಿ ಇಲ್ಲದ ದುಃಖ ದುಮ್ಮಾನಗಳು ಎದುರಾಗ್ತಾ ಇದೆ. ಯಾರು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಅಥವಾ ಆತ್ಮೀಯರು ಅಂತ ನಂಬಿದ್ದೀರೋ ಅಂತಹ ವ್ಯಕ್ತಿಗಳಿಂದ ಇಲ್ಲದಂಥ ರೀತಿಯಲ್ಲಿ ಮನಸ್ಸಲ್ಲಿ ನೋವು ಉಂಟಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇವತ್ತು ಸಾರ್ವತ್ರಿಕವಾಗಿ ತಾವು ಅಂದುಕೊಂಡಿದ್ದೇ ಒಂದು, ಆಗ್ತಾ ಇರೋದೇ ಒಂದು. ನೀವು ಬೆಳಗ್ಗೆ ಪ್ರಯಾಣ ಹೊರಡಬೇಕು ಅಂತ ನಿನ್ನೆ ರಾತ್ರಿ ನಿಮ್ಮ ಸಂಕಲ್ಪ ಏನಿತ್ತೋ ಸಂಕಲ್ಪದ ವಿರುದ್ಧವಾಗಿ ನಡೆಯುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇವತ್ತು ನೀವು ಸಾರ್ವತ್ರಿಕವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆಯನ್ನು ಸಲ್ಲಿಸಿ ಹಿರಿಯರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಬಹಳ ಉತ್ತಮ.
ಆದರೆ ಯಾರೊಬ್ಬರ ಮಾತನ್ನು ಸಹಿತ ಆಲಿಸ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ. ಯಾಕೆಂದರೆ ನಿಮ್ಮ ಮನಸ್ಸಲ್ಲಿ ಚಂಚಲತೆ ಇದೆ. ಜೊತೆಗೆ ನಿಮ್ಮಲ್ಲಿ ನಾನು ನಂದು ಎಂಬತಕ್ಕಂತಹ ಈ ಒಂದು ಪದ ತುಂಬಿ ತಿಳ್ಕೋದ್ರಿಂದ ಇಲ್ಲದ ನೋವು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇವತ್ತು ಅಧಿಕವಾದಂತಹ ಬೆನ್ನೋವು ಅಥವಾ ಮೊಣಕಾಲು ನೋವು, ಅರ್ಧ ತಲೆನೋವು, ನಿಮ್ಮ ಮುಖದ ವರ್ಚಸ್ಸು ಕಡಿಮೆ ಆಗುವಂತಹದ್ದು, ಇಂಥೆಲ್ಲ ಸಮಸ್ಯೆಗಳು ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಇಲ್ಲ. ಈ ನೆಮ್ಮದಿಯನ್ನು ಸರಿಪಡಿಸ್ಕೊಂಡು ಒಂದಷ್ಟು ಶಾಂತಿ ನೆಮ್ಮದಿ ನಿಮ್ಮದಾಗಿಸ್ಕೋಬೇಕಾದ್ರೆ ಇವತ್ತು ತಾವು ಮಾಡಬೇಕಾದ್ದು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವಿನ ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ದೇವಿನ ಆರಾಧನೆ ಮಾಡೋದ್ರಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸಲ್ಲಿ ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ಒಂದಷ್ಟು ತಪ್ಪುಗಳಿಗೆ ಇವತ್ತೇನು ಪನಿಷ್ಮೆಂಟಪ್ಪ ಅನ್ನೋ ಥರ ಇರುತ್ತೆ. ಜೊತೆಗೆ ಇವತ್ತು ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಹೆದರಿಸಬೇಕಾಗತ್ತೆ. ನನ್ನವರು ತನ್ನವರು ಅಥವಾ ಪ್ರೀತಿ ವಿಶ್ವಾಸ ಬಾಂಧವ್ಯ ಅಥವಾ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳು, ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ನಿಮ್ಮ ಚಿಂತನೆ ಏನು ಮಾಡಿದ್ರು 6ಕ್ಕೆ ಹತ್ತೋದಿಲ್ಲ, 3ಕ್ಕೆ ಇಳಿಯೋದಿಲ್ಲ. ಅಂದರೆ ಎಲ್ಲವೂ ಸರಿಸಮಾನವಾಗಿರುತ್ತೆ ವಿನಃ ಲಾಭವೂ ಇಲ್ಲ ನಷ್ಟವೂ ಇಲ್ಲದಂಥ ದಿನ ಇವತ್ತಾಗುತ್ತೆ. ಇವತ್ತಿನ ದಿವಸ ಸಾಧ್ಯವಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತುಲಾರಾಶಿಯಲ್ಲಿರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಇವತ್ತಿನ ದಿವಸ ಒಂದಷ್ಟು ಶ್ವಾನಗಳಿಗೆ, ತುಲಾರಾಶಿಯವರು ಒಂದಷ್ಟು ಶ್ವಾನಗಳಿಗೆ ಏನಾದ್ರು ಒಂದಿಷ್ಟು ಬಿಸ್ಕೆಟು ಬ್ರೆಡ್ಡು ಹಾಕುವಂಥದ್ದು. ಹಾಗೆ ಸಂಧ್ಯಾಕಾಲ, ಸಂಧ್ಯಾಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶಿವಮಂದಿರದಲ್ಲಿ ಒಂದಷ್ಟು ತುಪ್ಪ ದೀಪ ಅಣಿಸುವಂಥದ್ದು ಅಥವಾ 108 ಬತ್ತಿಗಳಿಂದ ಶಿವಮಂದಿರದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭದ ಸಾನ್ನಿಧ್ಯದಲ್ಲಿ 108 ಹೂ ಬತ್ತಿಗಳನ್ನು 108 ಬತ್ತಿಗಳಿಂದ ಎಣ್ಣೆಯನ್ನು ಹಾಕಿ, ಎಳ್ಳೆಣ್ಣೆ ಅಥವಾ ತುಪ್ಪ ಇಂಥದ್ದು ಏನಿದೆಯೋ ನಿಮ್ಮ ಶಕ್ತಿಯಾನುಸಾರ ಒಂದು ತೈಲವನ್ನು ಹಾಕಿ ದೀಪವನ್ನು ಅಂಟಿಸ್ತಕ್ಕಂಥದ್ದು. ಅಲ್ಲಿ ನೀವು ಕೂತು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಆ ಶಿವಮಂತ್ರದಿಂದ ಹಚ್ಚುವಂಥ ದೀಪದಿಂದ ನಿಮ್ಮೊಳಗಿರ್ತಕ್ಕಂಥ ಕಷ್ಟಗಳು ದೂರ ಆಗುತ್ತೆ, ಸಮಸ್ಯೆಗಳೆಂಬತಕ್ಕಂಥದ್ದು ಎಲ್ಲವೂ ದೂರ ಆಗುತ್ತೆ, ಶಾಂತಿ ನೆಮ್ಮದಿ ನಿಮಗಾಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಹಳ ದೊಡ್ಡ ಸಮಸ್ಯೆಯಾಗಿ ನೋಡ್ತಿರ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಈಡೇರಲಿಕ್ಕೆ ಆಗಲಿಲ್ಲ ಅಂದಾಗ ಇಲ್ಲದ ರೀತಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ತಂದುಕೊಳ್ತೀರಿ. ಮನುಷ್ಯರ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಇಂಥೆಲ್ಲ ವ್ಯತ್ಯಾಸಗಳು ಆಗ್ತಾ ಇರುತ್ತೆ. ಗ್ರಹ ನಕ್ಷತ್ರಚಾರ ಪ್ರಕಾರ ಯಾವಾಗೂ ಲಾಭವೇ ಇರೋದಿಲ್ಲ ಅಥವಾ ಯಾವಾಗಲೂ ಕಷ್ಟವೇ ಇರೋದಿಲ್ಲ. ಕಷ್ಟ ಎಂಬತಕ್ಕಂಥದ್ದು ಬೆಟ್ಟದಷ್ಟಾಗಿ ಸುಖ ಎಂಬತಕ್ಕಂಥದ್ದು ಸಾಸಿವೆಯಷ್ಟಾಯ್ತಾ ಅನ್ನುವಂಥ ಮನಸ್ಥಿತಿ ನಿಮಗಾಗಿರಬಹುದು. ಆದರೆ ಒಂದು ಸತ್ಯಾಂಶ, ಯಾವತ್ತೂ ಸುಖ ಎಂಬತಕ್ಕಂಥದ್ದು ಸಾಸಿವೆಯಷ್ಟೇ ಇರುತ್ತೆ, ಕಷ್ಟ ಎಂಬತಕ್ಕಂಥದ್ದು ಬೆಟ್ಟದಷ್ಟೇ ಕೂತ್ಕೊಳ್ಳುತ್ತೆ. ಯಾಕೆಂದರೆ ಕಷ್ಟನ ತಡೆಯೋ ಶಕ್ತಿ ನಮಗಿಲ್ಲದ್ರಿಂದ ಅದು ಬೆಟ್ಟವಾಗಿ ಕಾಣ್ತಾ ಇರುತ್ತೆ. ಸುಖ ಎಂಬತಕ್ಕಂಥದ್ದು ಆ ಕ್ಷಣಕ್ಕೆ ಬಂದು ಮನಸ್ಸಿಗೆ ಆನಂದ ಕೊಟ್ಟು ಮರುಕ್ಷಣ ಎಲ್ಲಿ ಕಷ್ಟ ಬಂದ್ಬಿಡುತ್ತೋ ಅಂತಕ್ಕಂಥ ಆತಂಕದಲ್ಲಿರೋದ್ರಿಂದ ಬಂದಂಥ ಸುಖಕ್ಕೆ ಇರತಕ್ಕಂಥ ಸಮಯವನ್ನು ನಾವೇ ದೂರ ಮಾಡ್ಕೊಂಡ್ಬಿಡ್ತೀವಿ. ಅದರಿಂದ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಮುಂಬರ್ತಕ್ಕಂಥ ದಿನಗಳು ನಿಮ್ಮ ಬಹಳ ಬೆಳಕಿನ ದಿನಗಳೇ, ಹೆಚ್ಚು ಫಲವನ್ನು ಕೊಡ್ತಕ್ಕಂಥದ್ದೇ, ಸುಖ ಸಂತೋಷ ನಿಮ್ಮದಾಗುವಂಥದ್ದೇ. ಆದರೆ ಈ ಕ್ಷಣ ಇರ್ತಕ್ಕಂಥ ಸಣ್ಣ ಪುಟ್ಟ ಕಷ್ಟಗಳನ್ನು ಬಹಳ ಉಪಾಯದಿಂದ ಬುದ್ಧಿವಂತಿಕೆಯಿಂದ ದೂರ ಮಾಡ್ಕೋಬೇಕು. ಆ ಬುದ್ಧಿವಂತಿಕೆಯ ಜೀವನ ನಿಮ್ಮದಾಗಬೇಕಾದ್ರೆ ಒಂದಿಷ್ಟು ಧ್ಯಾನ, ಯೋಗ, ಸಂಕಲ್ಪ ಜೊತೆಗೆ ಒಂದಷ್ಟು ಮನಸ್ಥಿತಿಯನ್ನು ಶಾಂತಿಪಡಿಸ್ಕೊಳ್ತಕ್ಕಂಥದ್ದು, ನಿಮ್ಮ ಮನಃಶಾಂತಿಗಾಗಿ ನಿಮ್ಮ ಆರಾಧ್ಯ ದೇವತೆಯನ್ನು ಇಷ್ಟಪಡ್ತಕ್ಕಂಥದ್ದು, ದೇವರ ಆರಾಧನೆಯನ್ನು ಕ್ರಮಬದ್ಧವಾಗಿ ಮಾಡೋದ್ರಿಂದ ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ಧನುರಾಶಿಯಿಂದ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಧನುರಾಶಿಯಲ್ಲಿರ್ತಕ್ಕಂಥವ್ರ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಇದೆ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇಲ್ಲ, ಹಣಕಾಸಿನ ಬಗ್ಗೆ ಒಂದಷ್ಟು ತೊಂದರೆ ತಾಪತ್ರಗಳಿದೆ. ಯಾರನ್ನ ನಂಬಿರ್ತಕ್ಕಂತಹ ವ್ಯಕ್ತಿಗಳು ಕಡೆವರೆಗೂ ನಿಮ್ಮ ನಂಬಿಕೆಗೆ ಅರ್ಹರಾಗಿದ್ದು ಕಡೆ ಭಾಗದಲ್ಲಿ ಏನು ಕೆಲಸ ಆಗಬೇಕು ಅಂಥ ಸಮಯದಲ್ಲಿ ಅವ್ರದ್ದೇ ಆದ ಮನಸ್ಥಿತಿನಲ್ಲಿ ನಿಮ್ಮನ್ನು ದೂರ ಮಾಡ್ತಾರೆ. ಅದರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರು ನೀವು ನಂಬಬೇಕಾದ್ದು ನಿಮ್ಮ ಆರಾಧ್ಯ ದೇವತೆಯನ್ನು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಅಥವಾ ನಿಮ್ಮ ಮಾತಾಪಿತೃಗಳನ್ನು, ಸದಾಕಾಲ ನಿಮಗೆ ಜೊತೆಯಲ್ಲಿದ್ದು ನಿಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಿಮ್ಮ ಸ್ನೇಹಿತರನ್ನ ಹೊಸದಾಗಿ ಪರಿಚಯವಾಡಿ ಬಣ್ಣದ ಮಾತಾಡಿ ಅಥವಾ ನಿಮಗೆ ಯಾವುದೋ ಒಂದು ಹೊಸ ಪ್ರಪಂಚವನ್ನು ಕಣ್ಣಲ್ಲಿ ತೋರಿಸಿ ಅಲ್ಲಿ ನಿಮಗೆ ವ್ಯತ್ಯಾಸ ಮಾಡಿ ಇನ್ನಷ್ಟು ಕಣ್ಣೀರು ಹಾಕಿಸುವಂಥ ಪರಿಸ್ಥಿತಿ ಇವತ್ತು ಖಂಡಿತ ಎದುರಾಗುತ್ತೆ. ಜೋಪಾನ. ಧನುರಾಶಿಯವರು ಯಾವುದೇ ದುಡುಕಿ ತೀರ್ಮಾನ ಬರಬೇಡಿ, ಸಮಾಧಾನವಾಗಿರಿ. ಆರೋಗ್ಯದ ಕಡೆ ಮತ್ತು ವ್ಯವಹಾರಗಳ ಕಡೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅಥವಾ ನೀವೆಲ್ಲೂ ಉದ್ಯೋಗ ಮಾಡ್ತಿದ್ದೀರೋ ಉದ್ಯೋಗದ ಕ್ಷೇತ್ರದಲ್ಲಿ ಸಾಕಷ್ಟು ಕಾಳಜಿ ವಹಿಸಬೇಕು, ಜವಾಬ್ದಾರಿ ಇರಬೇಕು. ಯಾರೋ ಇನ್ನೊಬ್ಬರು ಮಾಡುವಂತಹ ತಪ್ಪು ಒಪ್ಪುಗಳಿಗೆ ನೀವು ತಲೆಬಗ್ಗಿಸಬೇಕಾಗಿ ನೀವು ಒಂದಿಷ್ಟು ಶಿಕ್ಷೆ ಅನುಭವಿಸಬೇಕಾದ ಪ್ರಸಂಗ ಎದುರಾಗ್ಬೋದು. ಜೋಪಾನ, ಎಚ್ಚರ ಇರಲಿ.
ಹಾಗೆ ಇವತ್ತಿನ ದಿವಸ ನಿಮ್ಮದೇ ಆದಂತಹ ಮನಸ್ಥಿತಿಯಲ್ಲಿ ನಿಮ್ಮದೇ ಆದಂತಹ ಒಂದಷ್ಟು ವಿಶೇಷತೆಗಳನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ ಒಂದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಶಕ್ತಿ ದೇವತೆಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇರ್ತಕ್ಕಂಥ ರಾಶಿ ಬರದಲ್ಲಿ ಇವತ್ತು ಮಕರ ರಾಶಿಯವರಿಗೆ ಆರೋಗ್ಯದಲ್ಲಾಗಲಿ, ಮನಸ್ಸಲ್ಲಾಗಲಿ ಅಥವಾ ನಿಮ್ಮ ವೃತ್ತಿ ಧರ್ಮದಲ್ಲಾಗಲಿ ಅಭಿವೃದ್ಧಿಯನ್ನು ಕಾಣದಿರಂತಲ್ಲಿದ್ದೀರಿ. ಸಾಕಷ್ಟು ಶ್ರಮಿಸ್ತಾ ಇದ್ದೀರಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಬೋದಾ ಅಂತ ಚಿಂತನೆ ಮಾಡ್ತಿದ್ದೀರಿ. ಆ ಚಿಂತನೆ ಮಾಡೋದ್ರೊಳಗೆ ಒಂದು ಕಡೆ ಒಳ್ಳೆಯದು ಅಂತ ಕಂಡ್ರೆ ಮತ್ತೊಂದು ಅವಲೆ ಕೆಟ್ಟದ್ದು ನಿಮ್ಮ ಹಿಂದೆಯೇ ಇರುತ್ತೆ. ಹಾಗಾಗಿ ಒಳ್ಳೆಯ ಸಮಯ ಎಂಬತಕ್ಕಂಥದ್ದು ಇನ್ನೂ ಸ್ವಲ್ಪ ದಿವಸ ಕಾಯಬೇಕಾಗುತ್ತೆ. ಆದರೆ ಇಂತಹ ತೊಂದರೆಗಳಿದ್ದಾಗ ನೀವು ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ. ಶನ್ನೋ ದೇವಿ ರವಿಶ್ರಯ ಅಪೋ ಭವಂತುಭಿದೇಂ ಶ್ರೇಯೋರ್ವಿಶ್ರವಂತನಃ ಶನೇಶ್ಚರಾಯ ನಮಃ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಏನು ಸಂಕಲ್ಪ ಮಾಡ್ತಿರೋ ಆ ಸಂಕಲ್ಪವನ್ನು ಶೀಘ್ರವಾಗಿ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ಶಿವಾರಾಧನೆ, ಶಿವನ ಸಾನ್ನಿಧ್ಯದಲ್ಲಿ ಒಂದು ಹಚ್ಚುವಂಥ ದೀಪ, ಜೊತೆಗೆ ಎಲ್ಲಿ ಶಿವನಿಗೆ ವಿಶೇಷವಾಗಿ ರುದ್ರಾಭಿಷೇಕ, ರುದ್ರಾನುಷ್ಠಾನ, ಜೊತೆಗೆ ರುದ್ರದೇವರಿಗೆ ವಿಶೇಷವಾದ ಪೂಜಾನುಷ್ಠಾನ ಎಲ್ಲಿ ನಡೆಯುತ್ತೋ ಅಲ್ಲಿ ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ, ಮನಸ್ಸಲ್ಲಿರ್ತಕ್ಕಂಥ ಆಸೆಗಳು ಈಡೇರಿಸ್ಕೋಬೇಕಾದ್ರೆ ಇವತ್ತು ಮನೆ ದೇವರ ಪ್ರಾರ್ಥನೆಯೂ ಬೇಕು, ಶಿವಾರಾಧನೆಯೂ ಬೇಕು. ಮಕರ ರಾಶಿಯವರು ಸಾಧ್ಯವಾದರೆ ಒಂದಷ್ಟು ಬೆಲ್ಲ, ಜೊತೆಗೆ ಅದರ ಜೊತೆಗೆ ಒಂದಿಷ್ಟು ಹಣ್ಣು, ಬೆಲ್ಲ ಮತ್ತು ಹಣ್ಣನ್ನು ಶಿವನಿಗೆ ನೈವೇದ್ಯ ಮಾಡಿಸಿ ಅದನ್ನು ಗೋವುಗಳು ಕೊಡೋದ್ರಿಂದ, ಹಸು ಕೊಡೋದ್ರಿಂದ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮಕರ ರಾಶಿಯವರು. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಅತಿಯಾದಂಥ ಚಿಂತೆಗೊಳಗಾಗುವಂಥದ್ದು, ಜೊತೆಗೆ ಇವತ್ತು ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ ತೃಪ್ತಿ ಇಲ್ಲದಿರ ಇರತಕ್ಕಂಥದ್ದು, ಸಾಕಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಇಂಥೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಆದರೆ ಇಂತಹ ಸಮಯದಲ್ಲೇ ಧೈರ್ಯದಿಂದ ತಾವು ಹಾಕುವ ಹೆಜ್ಜೆನಲ್ಲಿ ಯಾವುದೇ ಲೋಪ ಬಾರದಂತೆ ನಡ್ಕೊಳ್ಬೇಕು. ಇವತ್ತು ಸಾರ್ವತ್ರಿಕವಾಗಿ ಬರ್ತಕ್ಕಂತಹ 100 ಸಮಸ್ಯೆಗಳಿದ್ದರೂ ಸಮಸ್ಯೆಯನ್ನು ಹೆದರಿಸುವಂಥ ಶಕ್ತಿ ಭಗವಂತ ನನಗೆ ಕೊಡಪ್ಪ ಅಂಥೇಳಿ ದೇವರನ್ನ ಪ್ರಾರ್ಥನೆ ಮಾಡಿ ಶನೇಶ್ಚರ ಮಂದಿರದಲ್ಲಿ ದೀಪವನ್ನು ಹಚ್ಚಿ, ಶನೇಶ್ಚರ ಮಂದಿರದಲ್ಲಿ ಆಗುವಂತಹ ದೀಪಾರಾಧನೆ, ಅಲ್ಲಿ ಹಚ್ಚುವಂತಹ 11 ದೀಪಗಳು ನಿಮ್ಮಲ್ಲಿ ಸಾಕಷ್ಟು ಯಶಸ್ಸನ್ನು ತಂದುಕೊಡುತ್ತೆ. ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವರು ಶನೇಶ್ಚರ ಮಂದಿರಕ್ಕೆ ಹೋಗಿ ಸ್ವಾಮಿನ ದರ್ಶನ ಮಾಡಿ ಅಥವಾ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದು 11 ದೀಪವನ್ನು ಹಚ್ಚಿ ಅಲ್ಲಿ ವಿಶೇಷವಾಗಿ ಆರಾಧನೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಇಷ್ಟಾರ್ಥ ಸಿದ್ಧಿಗಾಗಿ ದೇವಿ ಆರಾಧನೆ ಅದು ಮತ್ತಷ್ಟು ವಿಶೇಷವಾಗಿರುತ್ತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ದೂರಭಾರ ಪ್ರಯಾಣ ಬೆಳೆಸಬೇಕು ಅಥವಾ ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಮಾಡುವ ಕಾಯಕದ ಜೊತೆಗೆ ಮತ್ತೊಂದು ಕೆಲಸವನ್ನು ಮಾಡಬೇಕು, ಮತ್ತಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೋಬೇಕು ಅಥವಾ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಬೇಕು ಅಂತ ಸಾಕಷ್ಟು ಭಗವಂತನ ಸೇವೆ, ಭಗವಂತನ ಆರಾಧನೆ ಅಥವಾ ದೇವತಾರಾಧನೆ, ಗುರುಗಳ ಪ್ರಾರ್ಥನೆ ಇದೆಲ್ಲವನ್ನು ಸಹಿತ ಸಲ್ಲಿಸ್ತಾ ಇರ್ತೀರಿ. ಆದರೆ ಮಾಡುವ ಕಾಯಕವನ್ನು ಮಾತ್ರ ಎಲ್ಲೋ ಮರೆತು ಕೂತ್ಕೊಂಡಿದ್ದೀರಿ. ನಿಮ್ಮ ಕೆಲಸವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ. ಕಾಯಕವೇ ಕೈಲಾಸ, ಶ್ರದ್ಧಾಭಕ್ತಿಯಾಗಿ ಮಾಡುವ ಕೆಲಸ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆ ಅಥವಾ ಶ್ವೇತವರ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ, ಹಣೆಯ ಭಾಗ ಮತ್ತು ಬಾಲದ ಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಮನೆ ಮಠ ಕಳ್ಕೊಂಡಿರ್ತಕ್ಕಂಥವ್ರಿಗೆ, ಪರಿವಾರ ಎಲ್ಲರೂ ಇದ್ದರೂ ಸಹಿತ ಅನಾದಿಗಳ ಥರ ಒಂದಷ್ಟು ಜನ ಅನುಭವಿಸ್ತಾ ಇರ್ತಾರಂಥ ನೋವನ್ನು ಅಂಥವರಿಗೆ ಅಥವಾ ರೋಗ ರುಜಿನಗಳಿಂದ ನರಳುತ್ತಿರ್ತಕ್ಕಂಥವ್ರಿಗೆ, ಕಷ್ಟ ಕಾರ್ಪಣ್ಯದಲ್ಲಿರ್ತಕ್ಕಂಥವ್ರಿಗೆ, ಎಲ್ಲೋ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೂ ನಮ್ಮ ನೋಡ್ಕೊಳ್ಳೋಕೆ ಇಲ್ವಲ್ಲ ಅಂತಿರ್ತಕ್ಕಂತಹ ವೃದ್ಧ ದಂಪತಿಗಳಿಗೆ ಅಥವಾ ವೃದ್ಧರಿಗೆ, ಅಂಥವರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಇವತ್ತು ಅಂಥ ಒಂದು ಬಡವರ್ಗದಲ್ಲಿರ್ತಕ್ಕಂಥವ್ರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದು ಹಣ್ಣನ್ನು ಕೊಟ್ಟು ನೀವು ಸಾಂತ್ವನದ ಮಾತೇಳಿ ನಿಮ್ಮಲ್ಲಿರ್ತಕ್ಕಂಥ ದೇಹ ಶಕ್ತಿ ಅಂದರೆ ಒಂದೆರಡು ಸಿಹಿ ಮಾತನ್ನು ಅವ್ರಿಗೆ ಆಡೋದ್ರಿಂದ, ಒಳ್ಳೆ ಮಾತಾಡಿ ನಾವಿದ್ದೀವಿ ನಿಮ್ಮ ಜೊತೆ ಅಂತ ಹೇಳೋದ್ರಿಂದ ಅಂತಹ ಕಾಲದಲ್ಲಿ ಅವರಿಂದ ಒಂದು ಸೆಕೆಂಡ್ ಅಂದರೆ ಆ ಒಂದು ನಿಮಿಷದ ಕಾಲ ಅವರ ಮನಸ್ಸಲ್ಲಿ ಆ ಸಂತಸ ಉಂಟಾದರೆ ಆ ಸಂತಸದಿಂದಲೇ ನಿಮಗೆ ಭಗವಂತನ ಆಶೀರ್ವಾದ ಆಗುತ್ತೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದಾಗತ್ತೆ. ಈ ಪ್ರಯತ್ನ ಮಾಡಿ ಇದರಿಂದ ನೀವು ಅನುಭವ ನೀವೇ ಅಂತ ಹೇಳ್ಬೋದು. ಅಂದರೆ ಅಂತಹ ಅನುಭವವನ್ನು ಪಡಿತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ ಕಾರ್ತಿಕ ಮಾಸದ 2ನೇ ಒಂದು ಸೋಮವಾರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಶುಕ್ಲ ಪಕ್ಷದ ಈ ಸೋಮವಾರದಲ್ಲಿ, ಅದರಲ್ಲೂ ನೀವು ಜನಸೇವೆ ಮಾಡ್ತಕ್ಕಂಥದ್ದು. ಇಂತಹ ನಿರ್ಗತಿಕರಿಗೆ, ಬಡವರ್ಗದಲ್ಲಿರ್ತಕ್ಕಂಥವ್ರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ತಾವು ಒಂದು ಹೆಜ್ಜೆ ಮುಂದೆ ಆಗಿ ಇಂಥ ಒಂದು ಸಹಾಯ ಕೇಳಿದ್ರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಒಳ್ಳೆಯದಾಗಲಿ.
ಇಲ್ಲಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಬನ್ನಿ ಹಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಯಾರು ಮೊದಲನೇ ಕರೆ ಮಾಡ್ತಾ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ಹಾ ನಮಸ್ತೆ. ನಿಮ್ಮ ಹೆಸರು ಹೇಳಿಮಾ. ನಮ್ಮ ಹೆಸರು ವಿನೋದ ಅಂತ್ರಿ, ಹುಬ್ಳಿಯಿಂದ ಮಾತಾಡ್ತಾ ಇದ್ದೇವ್ರಿ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಾವು ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ತೀವಿ. ಸರಿ, ಮಾತಾಡಿ. ಹಲೋ, ನಮಸ್ಕಾರ ಗುರುಗಳು. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ನೋಡ್ರಿ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ನಾ ಈ ನಮ್ಮ 2 ಮಕ್ಕಳ ಬಗ್ಗೆ ಎಜುಕೇಶನ್ ಬಗ್ಗೆ ಇದ್ದ ಕೇಳ್ಬೇಕಾಯ್ತು. ಹಾಂ ಹಾಂ, ಏನು ಓದ್ತಾ ಇದ್ದಾರೆ ಹಾ ಮಕ್ಕಳು? ಸರ್, ಈ ಒಬ್ಬ 9th ಓದ್ತಾನ್ರಿ, ಬಾಳ ಕಿರಿಕಿರಿ ಮಾಡ್ತಾನ್ರಿ. ಅವ್ನ ಅಭ್ಯಾಸ ಸ್ವಲ್ಪ ಕಡಿಮೆ ಮಾಡ್ತಾನ್ರಿ. ಅವ್ನ ಮುಂದೆ ಭವಿಷ್ಯ ಹೆಂಗಿದೆ ಕೇಳಿ. ಏನು ಆ ಥರ ಹೆಸರು? ಅವನ ಹೆಸರು ಪವನ್ ರೀ. ಅವನ ಆಶ್ಲೇಷ ನಕ್ಷತ್ರದಾಗ ಹುಟ್ಟಾನ್ರಿ. ಅವ್ನ ಆಶ್ಲೇಷ ಬಲಿ ಪೂಜಾನು ಮಾಡಿಸಿದ್ವಿ. ಆಶ್ಲೇಷ ನಕ್ಷತ್ರ, ಆಶ್ಲೇಷ ಬಲಿ ಪೂಜೆ ಮಾಡಿಸಿದ್ದೀರಿ? ಹ್ಞೂ ರೀ. ಹಾಂ ಹಾಂ, ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಹಲೋ, ಹಾ ಹಲೋ ರೀ, ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಅದೇ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಅದರಿಂದ ಕರ್ಕಾಟಕ ರಾಶಿಯವರ ಫಲ ಹೇಗಿದೆ ಅಂತ ಇವತ್ತಿನ ರಾಶಿ ಫಲದಲ್ಲೂ ನಾನು ತಿಳಿಸ್ಕೊಟ್ಟಿದ್ದೇನೆ. ಒಂದಷ್ಟು ಸಾಧ್ಯವಾದಷ್ಟು ಶಾಂತಿ ನೆಮ್ಮದಿ ಬೇಕಾಗಿದೆ, ಮತ್ತು ಅವರ ಮನಸ್ಸಲ್ಲಿ ತುಂಬ ಚಂಚಲತೆ ಇರುತ್ತೆ, ಭಯದ ವಾತಾವರಣ ಇರುತ್ತೆ. ಜೊತೆಗೆ ಅವರು ನಿರ್ಭೀತಿಯಿಂದ ಯಾವ ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅವರು ಇರ್ತಾರೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರುಗಳ ಆಶೀರ್ವಾದ ಆ ಮಗು ಬಹಳ ಬೇಕಾಗಿದೆ. ಒಂದು 9 ಸೋಮವಾರ ಗುರು ಸಿದ್ಧಾರೂಢರನ್ನು ಪ್ರಾರ್ಥನೆ ಮಾಡಿ, ಸಿದ್ಧಾರೂಢರ ಆಸ್ಥಾನದಲ್ಲಿ ಒಂದಷ್ಟು ಹಾಲು ಬೆಲ್ಲನ್ನು ಕಳಿಸ್ಕೊಡಿ. ಹಾಲು ಬೆಲ್ಲ ಆ ಮಗು ಕೈನಲ್ಲಿ ಸೋಮವಾರದ ದಿವಸ ಸಿದ್ಧಾರೂಢರಿಗೆ, ಸೋಮವಾರ ತಪ್ಪರೆ ಗುರುವಾರದ ದಿವಸ ಸಿದ್ಧಾರೂಢ ಆಸ್ಥಾನಕ್ಕೆ, ಹುಬ್ಳಿ ಅಂದರೆ ಸಿದ್ಧಾರೂಢರು ನಿಮಗೆ ಹತ್ತಿರದಲ್ಲಿದ್ದಾರೆ. ಆ ಸಿದ್ಧಾರೂಢ ಅಜ್ಜ ಅವರನ್ನು ನೀವು ಪ್ರಾರ್ಥನೆ ಮಾಡಿ ಆ ಆಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಖಂಡಿತ ನಿಮ್ಮ ಮಗುವಿನ ವಿದ್ಯಾಭ್ಯಾಸದಲ್ಲಾಗಲಿ, ಅವನಲ್ಲಿರ್ತಕ್ಕಂಥ ಚಂಚಲತೆ ಆಗಲಿ, ಅವನಲ್ಲಿರ್ತಕ್ಕಂತಹ ಅನಾರೋಗ್ಯ ಸನ್ನಿವೇಶಗಳು ಎಲ್ಲವೂ ದೂರ ಆಗುತ್ತೆ. ಶಾಂತಿ ನೆಮ್ಮದಿ ಆ ಮಗು ಸಿಗುತ್ತೆ. ಒಳ್ಳೆಯದಾಗಲಿ. ಹುಬ್ಳಿಯಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ವಿನೋದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ವೀಕ್ಷಕರೇ, ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ. ಪ್ರಾರಂಭ ಮಾಡೋಣ ಚಕ್ಷುರ್ಮತಿ. ಗುರುಜಿ ಅವರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಭಾರತಿ ಅವರು ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನ್ನ ಮಗಳ ಬಗ್ಗೆ ನಾನು ಕೇಳಬೇಕಾಗಿತ್ತು. ಅವಳು ಅಂಗವಿಕಲಳು, 10 ವರ್ಷ ಈಗ ಅವಳಿಗೆ ವಯಸ್ಸು. ನೀವು ಹೇಳುವಂತಹ ಅನುಷ್ಠಾನ ಪೂಜೆನ ನಾನು ಮಾಡ್ತಾ ಬಂದಿದ್ದೇನೆ. ನನಗಂತೂ ತುಂಬ ಅನುಕೂಲ ಆಗಿದೆ ಗುರುಜಿ. ಬೇರೆಯವ್ರಿಗೂ ಕೂಡ ತೋರಿಸ್ತೇನೆ, ಗೊತ್ತಿಲ್ಲ ಅಂದರೆ ಅವ್ರ ಮನೆಗೆ ಹೋಗಿ ತೋರಿಸಿ ಹೇಳ್ಕೊಡ್ತೀನಿ. ನನ್ನ ಮಗಳು ಅಪ್ಪ ಅಮ್ಮ ಅಂತ ಕರೆಯೋದು ಬಿಟ್ಟರೆ ಬೇರೆ ಏನನ್ನೂ ಮಾತಾಡೋದಕ್ಕೆ ಬರಲ್ಲ ಗುರುಜಿ. ಅವಳಿಗೆ ಬೇರೆ ಯಾವ ಪದಗಳು ಎಷ್ಟು ಹೇಳ್ಕೊಟ್ರು ಬರ್ತಾ ಇಲ್ಲ. ಇದಕ್ಕಾಗಿ ಏನು ಮಾಡಬೇಕು? ನನ್ನ ಮಗಳನ್ನು ನೋಡಿದ್ರೆ ಜನಗಳು ನೋಡೋ ನೋಟನೇ ಬೇರೆ ಇರುತ್ತೆ, ಮನಸ್ಸಿಗೆ ತುಂಬ ನೋವಾಗುತ್ತೆ. ಆ ದೇವ್ರ ಹತ್ರ ನಾನು ಕೇಳೋದು, ಅಂಗವಿಕಲ ಮಕ್ಕಳನ್ನು ಕೊಡಬೇಡ ಅಂತ ಕೇಳ್ಕೊಳ್ತೀನಿ ಗುರುಜಿ. ಬಜೆ, ಜೇನುತುಪ್ಪ, ಅಶ್ವಗಂಧ, ಬ್ರಾಹ್ಮಿ ಪತ್ರೆ ಇದೆಲ್ಲ 4 ವರ್ಷಗಳಿಂದ ನಾನು ಕೊಡ್ತಾ ಬಂದಿದ್ದೇನೆ. ಸ್ವಲ್ಪ ಚೇತರಿಕೆ ಆಗಿದ್ದಾಳೆ ಅಂತ ಅನಿಸುತ್ತೆ. ಅವಳಿಗೆ ಸೊಂಟದಲ್ಲಿ ಕೂಡ ಶಕ್ತಿ ಇಲ್ಲ. ಯಾರ್ದಾದ್ರೂ ಸಹಾಯ ಬೇಕು ಅವಳಿಗೆ ನಡಿಬೇಕು ಅಂದರೆ. ಈಗಾಗಲೇ 10 ವರ್ಷಗಳಾಗಿದೆ. ಅವಳ ಮುಂದಿನ ಜೀವನ ಹೇಗೆ, ಭವಿಷ್ಯ ಹೇಗಿರುತ್ತೆ, ಅವಳಿಗೆ ಮಾತು ಬರುತ್ತೋ ಇಲ್ವೋ ಗುರುಜಿ? ಅಕಸ್ಮಾತ್ ಬರಲಿಲ್ಲ ಅಂದರೆ ನಾನು ಏನು ಮಾಡಬೇಕು ಅಂತ ಕೇಳಿದರು. ಈ ಪ್ರಶ್ನೆ ನಿಜಕ್ಕೂ ಬಹಳ ಕಷ್ಟಕರವೇ. ನಾವು ಮಾಡಿಕೊಳ್ಳುವಂತಹ ಸಣ್ಣ ಪುಟ್ಟ ತಪ್ಪುಗಳಿಂದ, ಕೆಲವೊಮ್ಮೆ ನಮ್ಮ ಪ್ರಾರಬ್ಧ ಕರ್ಮದಿಂದ ನಮ್ಮಗಳ ಗರ್ಭದಲ್ಲಿ ಹುಟ್ಟುವಂತಹ ಮಕ್ಕಳು ಇಂತಹ ಒಂದು ಅಚಾತುರ್ಯಕ್ಕೆ ಒಳಗಾಗ್ಬಿಡ್ತಾರೆ. ಏನೂ ಶಿಕ್ಷೆಯನ್ನು, ಏನೂ ಒಂದು ತಪ್ಪು ಅರಿದಿರತಕ್ಕಂಥವ್ರು ಇಂತಹ ತಪ್ಪನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಬೇಕಾದ್ರೆ, ಒಂದು ನಮ್ಮ ಆಹಾರ ಪದ್ಧತಿಗಳು, ನಮ್ಮಲ್ಲಿ ನಮ್ಮ ನಡವಳಿಕೆಗಳು, ಕೆಲವೊಂದಷ್ಟು ಕಾಲ ಗರ್ಭ ನಿಂತಾಗ ಆಗುವಂಥದ್ದು, ಗರ್ಭ ಧರಿಸಿದ ನಂತರ ಬರುವಂಥದ್ದು, ಒಂದಷ್ಟು ಕರ್ಮಫಲಗಳಿಂದ ಇಂತಹ ಪರಿಸ್ಥಿತಿಗಳನ್ನು ಮಕ್ಕಳು ಅನುಭವಿಸ್ಬೇಕಾಗತ್ತೆ. ನೀವು ಹೇಳ್ತಿರ್ತಕ್ಕಂಥದ್ದು ಸಾಕಷ್ಟು ಸತ್ಯವಾದಂಥ ಮಾತೆ. ಅಂತಹ ಮಕ್ಕಳ ಬದುಕಿದೆಯಲ್ಲ, ಅಬ್ಬಾ, ಘೋರ ನರಕವೇ ಸರಿ. ಯಾಕೆಂದರೆ ಆ ಮಕ್ಕಳು ಎಲ್ಲರಂತೆ ಆ ಮಕ್ಕಳಾಗಿದ್ದರೆ ಅದು ನೋಡ್ಲಿಕ್ಕೆ ಆನಂದ. ಆ ಮಕ್ಕಳಲ್ಲಿ ಇಂತಹ ಒಂದು ಯಾವುದೇ ನ್ಯೂನ್ಯತೆ ಇದ್ದರೂ ಖಂಡಿತ ಆ ಮಕ್ಕಳನ್ನು ನೋಡಿ ಎಂಥವ್ರಿಗಾದರೂ ಮನಸ್ಸಿಗೆ ಬಹಳ ಬಾಧೆನೆ. ನಾವು ಒಂದಿಸಿದ ಮಟ್ಟಿಗೆ ನಿಮ್ಮ ಕಷ್ಟ ಹೇಳಿದಾಗ ಆ ಕಷ್ಟವನ್ನು ಕೇಳುವ ಕ್ಷಣ ಆಗಷ್ಟೇ ನಮ್ಮ ಮನಸ್ಸಲ್ಲಿ ನೋವಿರುತ್ತೆ. ಆದರೆ ಪ್ರತಿ ಕ್ಷಣ ವರ್ಷದ 365 ದಿವಸ
ಜೊತೆಯಲ್ಲಿ ಆ ಮಕ್ಕಳನ್ನ ಇಟ್ಕೊಂಡು ಆ ಮಕ್ಕಳ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ತಂದೆ ತಾಯಂದರಿಗೆ ಇರ್ತಕ್ಕಂಥ ನೋವಿದೆಯಲ್ಲ, ಅದು ನಿಜಕ್ಕೂ ಬಹಳ ಘೋರ, ತಡಿಲಿಕ್ಕಾಗೋದಿಲ್ಲ. ಒಂದಷ್ಟು ಜನ ನಿರ್ಲಕ್ಷ್ಯತೆಗೆ ಒಳಗಾಗ್ತಾರೆ. ಒಂದಷ್ಟು ಜನ ತಮ್ಮ ಹೆತ್ತ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯತೆ ಆಗದಿರೋದನ್ನ ನೋಡ್ಕೊಳ್ತಾರೆ. ಅಂತಹ ಮಕ್ಕಳ ಬಗ್ಗೆ ತುಂಬ ಸಿಂಪತಿ ತೋರಿಸ್ತಾರೆ. ಅಂತಹ ಮಕ್ಕಳು ಪ್ರತಿ ಕ್ಷಣಕ್ಕೂ ಸಹಿತ ಹೊರೆಯಾಗಿ ಕೂತಿರ್ತಾರೆ. ಯಾಕೆಂದರೆ ಆ ಮಕ್ಕಳಿಗೆ ಆಸರೆ ಬೇಕೇ ಬೇಕು. 9 ವರ್ಷ ಈ ಹೆಣ್ಣು ಮಗಳು, 9-10 ವರ್ಷಕ್ಕೆ ಬಂತು. ಆಗೋ ಈಗೋ ಅಂದರೆ ಇಂತಹ ಮಕ್ಕಳ ದೇಹದಲ್ಲಾಗುವಂತಹ ವೈಪರೀತ್ಯಗಳು, ಈ ಪ್ರಕೃತಿ ದತ್ತವಾಗಿ ಒಂದು ಹೆಣ್ಣು ಸಹಜ ಪ್ರಕ್ರಿಯೆಗಳಲ್ಲಿ ಏನೇನು ನಡೀಬಹುದು ಅವಳಲ್ಲಿ ಆ ಕ್ರಿಯೆ ಆಯಿತು ಅಂದರೆ ಆ ಹೆಣ್ಣುಮಗಳು ದೊಡ್ಡವಳಾಗುವಂಥದ್ದು, ಅಥವಾ ಆ ಹೆಣ್ಣುಮಗಳ ಭವಿಷ್ಯದಲ್ಲಿ ಅವಳು 4 ಜನಂಥ ಹೆಣ್ಮಗಳು ಆಗಿಬಿಟ್ರೆ ಅವಳ ಮುಂದಿನ ಕೆಲಸಗಳು ಹೇಗೆ, ಅವಳನ್ನು ಹೇಗೆ ಸುಧಾರಣೆ ಮಾಡೋದು? ಈ ಕೆಟ್ಟ ಸಮಾಜದಲ್ಲಿ ಎಲ್ಲವನ್ನೂ ಸಹಿತ ಕೆಟ್ಟದಾಗಿ ನೋಡುವಂಥವರು ಸಾಕಷ್ಟು ಜನ ರಾಕ್ಷಸರಿದ್ದಾರೆ. ಅಂತಹ ರಾಕ್ಷಸರು ಅಲ್ಲೂ ಇರೋದಿಲ್ಲ, ದೂರ ಬಾರ ಇರೋದಿಲ್ಲ, ಆಯಾ ಪರಿಸರದಲ್ಲಿ ಆ ಮನೆಗಳ ಹತ್ರ ಅಲ್ಲಲ್ಲೇ ಸಾಯ್ತಾ ಇರ್ತಾರೆ. ಅಂತಹ ಮಕ್ಕಳ ಕೈಯಿಂದ ಇಂತಹ ಮುದ್ದಾದ ಕಂದಮ್ಮಗಳನ್ನು ಭಾಳ ಜೋಪಾನವಾಗಿ ಅಂಗೈಯಲ್ಲಿ ಇಟ್ಕೊಂಡು ಸೆರಗಲ್ಲಿ ಮುಚ್ಚಿಟ್ಕೊಂಡು ದಾಡಬೇಕು ತಾಯಂದರು. ಇದು ತಾಯಿಯ ಕರ್ತವ್ಯವೂ ಹೌದು, ತಂದೆಯ ಕರ್ತವ್ಯವೂ ಹೌದು. ಒಂದಷ್ಟು ಕಡೆ ತಂದೆ ನಿರ್ಲಕ್ಷ್ಯತನ ತೋರಿಸೋದು ಉಂಟು, ಒಂದಷ್ಟು ಕಡೆ ತಂದೆಯನ್ನು ತನ್ನ ಒಂದು ವಸ್ತ್ರದಲ್ಲೋ ತನ್ನ ಅಂಗೈಯಲ್ಲೋ ಕಾಪಾಡುವುದೂ ಉಂಟು. ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಇದೆ. ಈ ವಿಚಾರವನ್ನು ನಾನು ತಿರುಗಿ ಮುಂದುವರಿಸ್ತೇನೆ, ಕೂತ್ಕೊಳ್ಳಿ. ಖಂಡಿತಮ್ಮ, ಈ ಮಗುವಿನ ಭಾವಚಿತ್ರ ಅಂತೂ ನಿಜಕ್ಕೂ ಹೇಳಬೇಕಂದ್ರೆ ಬಹಳ ಮುದ್ದಾಗಿದೆ. ಮಗುವಿನ ಭಾವಚಿತ್ರ ಬಹಳ ಮುದ್ದಾಗಿದೆ. ಆದರೆ ಭಾವಚಿತ್ರವನ್ನು ನಾನು ನಿಮಗೆ ತೋರಿಸೋದಕ್ಕೆ ನನ್ನ ಮನಸ್ಸಿಗೆ ಒಪ್ತಾ ಇಲ್ಲ. ಯಾಕೆಂದರೆ ಒಂದು ಹೆಣ್ಣು ಮಗುವಿನ ಭವಿಷ್ಯತ್ತಿಲ್ಲಿದೆ. ಆ ಹೆಣ್ಣು ಮಗುವಿನ ಭವಿಷ್ಯತ್ತನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಈ ಮಗುವಿನ ಕಣ್ಣರೇಖೆ ನಿಜಕ್ಕೂ ಬಹಳ ಚೆನ್ನಾಗಿದೆ ತಾಯಿ. ಈ ಕಾಗದವನ್ನು ಬರೆದಿರ್ತಕ್ಕಂಥ ಭಾರತೀಯವರೇ, ನಿಮ್ಮ ಮಗು ಹೀಗಾಗಿದೆಯಲ್ಲ ಅಂತಕ್ಕಂಥದ್ರ ಮನಸ್ಸಿಗೆ ನೋವು ತಂದ್ಕೋಬೇಡಿ. ಯಾಕೆಂದರೆ ನಿಮ್ಮ ಮನಸ್ಸಲ್ಲ ನೋವು ಬಂದುಬಿಟ್ರೆ ಅದು ಇನ್ನಷ್ಟು ಬೇರೆ ಬೇರೆ ಥರ ಆಗುತ್ತೆ. ಅದರಿಂದ ದೇವರು ಒಂದೊಂದು ಕಾಲಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಥರ ಶಿಕ್ಷೆ ಆಗೋ ಅಥವಾ ಅದ್ರ ಲಾಭ ನಷ್ಟವಾಗೋ ಕೊಟ್ಟಿರ್ತಾರೆ. ಆದರೆ ನಾನೊಂದು ಮಾತಂತೂ ಹೇಳ್ತೇನೆ, ನಿಮ್ಮ ಮಗುವಿನ ಕಣ್ಣರೇಖೆಗಳು ಚೆನ್ನಾಗಿರೋದ್ರಿಂದ ಮಾತು ಬರುತ್ತೆ. ಅಷ್ಟು ಸ್ಪಷ್ಟ ಮಾತಂದಿದ್ರು ಖಂಡಿತ ಮಾತಾಡ್ತಾಳೆ. ಅವಳು 4 ಜನನ ಗಮನಿಸ್ತಾಳೆ. ಅವಳಲ್ಲಿ ಆ ಒಂದು ಸ್ವಂತ ಅನುಕೂಲಗಳಾಗುತ್ತೆ. ಹಾಗೆ ಸೊಂಟದಲ್ಲಿ ಶಕ್ತಿ ಇಲ್ಲ, ಮತ್ತೊಬ್ಬರ ಸಹಾಯದಿಂದಲೇ ಅವಳು ನಡಿಬೇಕಾಗಿದೆ ಅಂದಿದ್ರಿ, ಅದು ಕಾಲಕ್ರಮೇಣ ಸರಿ ಹೋಗ್ಬೋದು. ಆದರೂ ಹೆಣ್ಣು ಮಗಳಾದ್ರಿಂದ ಜವಾಬ್ದಾರಿ ಬಹಳಷ್ಟು ಇರುತ್ತೆ, ಎಚ್ಚರ ಇರಲಿ. ಹಾಗೆ ಇಂತಹ ಭಾರತೀಯಂಥ ತಾಯಂದರು ಸಾಕಷ್ಟು ಜನ ಇದ್ದಾರೆ. ನೀವೆಲ್ಲರೂ ಸಹಿತ ಯಾರ್ಯಾರ ವಾಸ್ತುಗೃಹದಲ್ಲಿ ಇಂತಹ ಅಂಗವಿಕಲತೆ ಇರತಕ್ಕಂಥ ಮಕ್ಕಳು ಜನಿಸಿದ್ದಾರೆ, ಅಂತಹ ಮಕ್ಕಳ ಪೋಷಕರಿಗೆ ಒಂದು ಕಿವಿ ಮಾತು ನಾನು ಹೇಳುವಂಥದ್ದು, ನೀವು ಮನಸ್ಸು ನೊಂದ್ಕೋಬೇಡಿ. ಈ ಕ್ಷಣಕ್ಕೆ, ಈ ಕಾಲಕ್ಕೆ, ಅಂದರೆ ಈ ಜನ್ಮಕ್ಕೆ ನಮಗೆ ಕಟ್ಟಿಟ್ಟಂಥ ಬುತ್ತಿ ಇದು. ನಮ್ಮ ಅಕೌಂಟಲ್ಲಿರ್ತಕ್ಕಂಥದ್ದು ನಾವಲ್ದಿರ ಮತ್ತೆ ಯಾರೂ ಡ್ರಾ ಮಾಡಲಿಕ್ಕಾಗಲ್ಲ. ಹಾಗೆ ಯಾರೋ ಏನೋ ಅಂತಾರೆ, ಇನ್ನೊಬ್ಬರು ನಿಂದನೆ ಮಾತಾಡ್ತಾರೆ, ಇನ್ನೊಬ್ರು ಯಾವುದೋ ಕಾರ್ಯಕ್ರಮಗಳಿಗೆ ಹಬ್ಬ ಹರಿದಿನ ಅಂತ ಒಂದು ಫಂಕ್ಷನ್, ನಾವು ಮದುವೆ ಮನೆ ಮುಂಜಿ ನಾಮಕರಣಕ್ಕೆ ಹೋದಾಗ ಅಲ್ಲಿ ಅವ್ರು ಯಾರೋ ನಮ್ಮನ್ನೇನೋ ಛೇಡಿಸಿ ಮಾತಾಡ್ತಾರೆ, ಏನೋ ಅಂತಾರೆ ಅಂದ ನೀವು ಅದು ಯಾವುದೂ ತಲೆಗೆ ಹಾಕ್ಕೋಬಾರ್ದು. ನಿಮ್ಮ ಬಲಗಡೆ ಕಿವಿ ಕೇಳಬೇಕು, ಎಡಗಡೆ ಕಿವಿಯಲ್ಲಿ ಆಚೆ ಬಿಡಬೇಕು. ಆಡ್ತಕ್ಕಂಥವ್ರು ಇವ್ರು ಯಾರೂ ಸಹಿತ ಆ ಕ್ಷಣಕ್ಕೆ ನಿಮಗೆ ಲಾಭವೂ ಕೊಡಲ್ಲ, ನಷ್ಟವೂ ಇಲ್ಲ. ಮನಸ್ಸಿಗೆ ನೋವು ಖಂಡಿತ ನಿಮಗಾಗುತ್ತೆ. ಆ ನೋವು ಆಗುವಂಥ ಕ್ಷಣ ನಾನು ಇಲ್ಲಿ ಕೂತು ಮಾತಾಡ್ಬೋದು, ಆ ನೋವು ಅನುಭವಿಸೋದು ಬಹಳ ಕಷ್ಟವೇ. ಆದರೂ ನಾನು ಹೇಳ್ತಿದ್ದೆ ನಿಮಗೆ, ನಿಮ್ಮ ಮನಸ್ಸು ಧೈರ್ಯವಾಗಿ ಇಟ್ಕೊಳ್ಳಿ. ನಿಮ್ಮ ಮನೆ ಮಕ್ಕಳನ್ನು, ಆ ಮಕ್ಕಳನ್ನು ದೇವರಾಗಿ ನೀವು ನೋಡಿ. ದೇವರು ನಿಮ್ಮ ಕೈ ಸಿಗೋದಿಲ್ಲ. ಒಂದಂತೂ ಸತ್ಯ, ದೇವರು ಯಾರ ಕೈಲೂ ಸಿಗುವಂಥವನಲ್ಲ. ಆದರೆ ದೇವರೇ ಈ ಮಕ್ಕಳ ಪ್ರತಿರೂಪದಲ್ಲಿದ್ದು ಬಹುಶಃ ನಿಮ್ಮ ಈ ಸೇವೆಯನ್ನು, ವಿಶೇಷವಾದ ಸೇವೆಯನ್ನು ಮಾಡಿ ನಿಮಗೊಂದು ಒಳ್ಳೆಯ ಫಲವನ್ನು ಖಂಡಿತ ಕೊಡ್ತಾನೆ ಭಗವಂತ. ಆತನ ಆಶೀರ್ವಾದ ನಿಮಗಿರುತ್ತೆ, ಒಳ್ಳೆಯದಾಗಲಿ. ಹಾಗೆ ಈ ಮಗುವಿನ ಭಾರತೀಯರೇ, ಈ ಮಗುವಿನ ಕಣ್ಣರೇಖೆ ಅಂತೂ ತುಂಬ ಚೆನ್ನಾಗಿದೆ ತಾಯಿ, ಭಯಪಡಬೇಡಿ. ನಿಮ್ಮ ಮಗಳು ಆದಷ್ಟು ಚೇತರಿಕೆಯಲ್ಲಿ ಬರ್ತಾಳೆ. ಎಲ್ಲರ ಥರ ಅಲ್ಲ, ಈ ಮಗಳು ಕನಿಷ್ಠ ಪಕ್ಷ ಅವಳದೇ ಆದಂತಹ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಅವಳು ನೋಡ್ಕೊಳ್ಳುವಂಥ ಶಕ್ತಿ ಆ ಮಗುವಿಗೆ ಬರುತ್ತೆ. ಒಳ್ಳೆಯದಾಗಲಿ. ಯಾವುದೇ ಒಬ್ಬ ಅಂಗವಿಕಲತೆ ಮಗು ಹುಟ್ಟಿದೆ ಅಂತ ನೀವು ತಂದೆ ತಾಯಂದರು ನೀವು ನೋವು ಪಡೋದಿದ್ರೂ ಖಂಡಿತ ನೋವು ಪಡಬೇಡಿ. ಅದು ಆ ಕಾಲಗಳಲ್ಲಿ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಇವಾಗ ತುಂಬ ಚೆನ್ನಾಗಿದೆ. ಒಳ್ಳೆ ಕ್ಲಾಸಸ್ ಇದೆ, ಒಳ್ಳೆ ಟ್ಯೂಷನ್ ಹೇಳ್ಕೊಡ್ತಾರೆ. ಮಕ್ಕಳನ್ನೂ ಸಹಿತ ಬುದ್ಧಿವಂತರನ್ನಾಗಿ ಮಾಡುವಂಥ ಶಕ್ತಿ, ಅಂಥದ್ದೇ ಆದಂಥ ಜ್ಞಾನವನ್ನು ತುಂಬುವಂಥ ಕಲೆ ಇವತ್ತು ಬಹಳಷ್ಟು ಕಡೆ ಇರೋದ್ರಿಂದ ಭಯಪಡಬೇಡಿ, ಹ್ಯಾಪಿಯಾಗಿರಿ. ಒಳ್ಳೆಯದಾಗಲಿಮ್ಮ. ನಿಮ್ಮ ಮಗುವಿಗೆ ಆದಷ್ಟು ಬೇಗನೆ ಮಾತು ಬರಲಿ, ನಿಮ್ಮ ಮಗುವಿನ ಆರೋಗ್ಯ ಸಮಸ್ಯೆ ಆದಷ್ಟು ಬೇಗನೆ ಸುಧಾರಿಸಲಿ ಅಂತ ನಾವು ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸ್ತೇವೆ. ಪತ್ರ ಬರೆದಿದ್ದಕ್ಕಾಗಿ ಭಾರತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ವೀಕ್ಷಕರು, ಈಗ ಕರೆಯೊಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಪುಷ್ಪಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಕಾರಟಗಿಂದ ಕರೆ ಮಾಡ್ತಿದ್ದೀನಿ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕು ಮೇಡಮ್. ಸರಿ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ಯಾಕೆ? ಕೋಟಿ ನಮಸ್ಕಾರ ಗುರುಜಿ. ಹೇಳಮ್ಮ. ಗುರುಜಿ, ನನಗೆ ಮದುವೆನೂ ಸೆಟ್ ಆಗ್ತಿಲ್ಲ. ಈ ಕಡೆ ನಾನು
ಓದು ಸೆಟ್ ಆಗ್ತಿಲ್ಲ ಗುರುಜಿ. ಓದಿದ್ದೀನಿ, ಜಾಬ್ ಸರಿಯಾಗಿ ಸಿಗ್ತಿಲ್ಲ. ಈ ಕಡೆ ಮದುವೆನೂ ಸರಿಯಾಗಿ ಸೆಟ್ ಆಗ್ತಿಲ್ಲ. ನನ್ಗೆ ಏನು ನಿರ್ಧಾರ ಮಾಡ್ಬೇಕು ಅಂತ ಏನು ಗೊತ್ತಾಗ್ತಿಲ್ಲ ಗುರುಜಿ. 4-5 ವರ್ಷದಿಂದ ಇದೇ ಗೋಳಲ್ಲಿದ್ದೀನಿ. ಆ ಧೈರ್ಯ ಪಡಬೇಡಮ್ಮ, ಧೈರ್ಯವಾಗಿರಬೇಕು. ಹೆಣ್ಣುಮಕ್ಕಳು ಸದಾ ನಗ್ನಗ್ತಾ ಇರಬೇಕು, ಅಳಬಾರ್ದು. ಅಳೋದ್ರಿಂದ ನಮ್ಮ ನಮ್ಮ ತಂದೆ ಸಮಸ್ಯೆ ತಾಯಿ ಕಷ್ಟ ಚಿಂತೆ ಪರಿಹಾರ ಮಾಡೋದು ಆಗಲ್ಲ. ನೋಡಕ್ ಆಗ್ತಿಲ್ಲ ಗುರುಜಿ ನನಗೆ. ಇರಲಿಮ್ಮ, ಕೆಲವೊಮ್ಮೆ ಕಷ್ಟ ಇರುತ್ತೆ ನಿಜ. ಬಂದ ಕಷ್ಟವನ್ನು ನಾವು ಕಷ್ಟ ಅಂತ ಅದನ್ನು ದೂರ ಮಾಡಲಿಕ್ಕೆ ಆಗೋದಿಲ್ಲ. ಬಂದದ್ದನ್ನೆಲ್ಲ ಅನುಭವಿಸಲೇಬೇಕು. ಬಂದದ್ದೇನೇ ಬರಲಿ, ಶ್ರೀನಿವಾಸನ ದೇವಂದಿರಲಿ ಅಂತ ಹೇಳಿ ನಾವು ಭಗವಂತನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಬೇಕು. ನೀನು ಓದಿದ್ಯಾ, ವಿದ್ಯಾವಂತ ಇದೆಯಾ? ಏನು ಓದಿದೆ ತಾಯಿ ನೀನು? ಲ್ಯಾಬ್ ಟೆಕ್ನಿಷಿಯನ್ ಗುರುಜಿ. ಏನಮ್ಮ, ಇಷ್ಟೆಲ್ಲ ವಿದ್ಯೆ ಜ್ಞಾನ ಇದೆ, ನೀನು ಧೈರ್ಯ ತುಂಬಿಕೊಂಡು ಇನ್ನೂ 4 ಜನ ಧೈರ್ಯ ಹೇಳಬೇಕಲ್ವಮ್ಮ. ನೀನು ಅಧೈರ್ಯ ಪಡ್ತಾರಾ? ಇಲ್ಲ ಗುರುಜಿ, ಪ್ರತಿಯೊಬ್ರು ನನಗೆ ದ್ವೇಷ ಮಾಡ್ತಾರೆ ಗುರುಜಿ. ನಾನು ಎಷ್ಟು ಪ್ರೀತಿ ತೋರಿಸಿದ್ರು ಯಾರು ನನ್ನನ್ನು ಪ್ರೀತಿ ತೋರಿಸಲ್ಲ. ನೋಡು ಮಗು, ನಾನೊಂದು ಮಾತು ಹೇಳ್ತೀನಿ ಕೇಳು. ಸಮಾಜ ನಮ್ಮನ್ನು ಹೇಗೆ ನೋಡ್ತಿದೆ ಅನ್ನೋದಕ್ಕಿಂತ ನಾವು ಸಮಾಜನ ಹೇಗೆ ನೋಡ್ತೀವಿ ಅನ್ನೋದೇ ಭಾಳ ಮುಖ್ಯವಾಗಿಬಿಡುತ್ತೆ. ಕೆಲವೊಂದು ಸರ್ತಿ ನಾವು ಅಪೇಕ್ಷೆ ಪಡಬೇಕು ನಿಜ. ನಮ್ಮ ಅಪೇಕ್ಷೆ ಸಮಂಜಸವಾಗಿ ಸಿಗ್ತಾ ಇಲ್ಲ, ನಮಗೆ ಬೇಕಾದಂಗೆ ಆಗ್ತಾ ಇಲ್ಲ ಅಂದಾಗ ಅದನ್ನು ಇಗ್ನೋರ್ ಮಾಡಬೇಕು, ಅದನ್ನು ದೂರ ಮಾಡಬೇಕು. ನಮ್ಮದೇ ಪ್ರಪಂಚದಲ್ಲಿ ನಾವು ಹುಡುಕೊಳ್ಬೇಕು. ಆ ಪ್ರಪಂಚದಲ್ಲಿ ನಾವು ಸಂತೋಷವಾಗಿ ನಗ್ನಗ್ತಾ ಇರಬೇಕು. ಆದರೆ ನಾನೊಂದು ಸತ್ಯಾಂಶ ತಿಳಿಸ್ತಿದ್ದೀನಿ ಕೇಳಿ. ನಿನಗೆ ನಿನ್ನ ಸ್ವರತರಂಗ ಪ್ರಕಾರ ನೀನು ಇಲ್ಲಿವರೆಗೂ ಏನು ನೋವು ಅನುಭವಿಸಿದೆಯೋ ಆ ನೋವಿನಿಂದ ಖಂಡಿತ ನೀನು ಹೊರಗಡೆ ಬರ್ತೀಯ. ಇತ್ತೀಚೆಗೆ ನಿನ್ನ ಕಷ್ಟ ಇತ್ತು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ನಿನ್ನ ಜಾತಕದಲ್ಲಿ ಶನಿಯಿಂದ ಆಗಿರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ ಕಳೆದ 6 ವರ್ಷಗಳಿಂದನೂ ನೋವು ಅನುಭವಿಸಿದ್ಯಾ ನೀನು. 6 ವರ್ಷಗಳಿಂದ ಇಲ್ಲ ಮಗು, ನಿನ್ನ ಸಮಸ್ಯೆ ದೂರ ಆಯಿತು, ನಿನ್ನ ಕಷ್ಟಗಳು ದೂರ ಆಯಿತು. ಇನ್ನು ಮುಂಬರ್ತಕ್ಕಂಥ ದಿನಗಳು ನೀನು ತುಂಬ ಚೆನ್ನಾಗಿರ್ತೀಯ. ಹಾಗೆ ತೆಗೆದುಕೊಳ್ಳೋಕೆ ಹೋದರೆ ಈ ಕಳೆದ 5 ತಿಂಗಳಿಂದಲೂ ಸ್ವಲ್ಪ ಹೆಚ್ಚು ಕಮ್ಮಿ ನೆಮ್ಮದಿ ಕಾಣ್ತಾ ಇದೆಯಾ ನೀನು. 5 ತಿಂಗಳ ಹಿಂದೆಯೇ ನಿನ್ನ ಕಷ್ಟಗಳು ಪರಿಹಾರ ಆಯಿತು. ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ತುಂಬ ಚೆನ್ನಾಗಿರ್ತೀಯ ನೀನು. ಭಯಪಡಬೇಡ. ಇದಕ್ಕಾಗಿ ನೀನು ಮಾಡುವಂಥ ಸಣ್ಣ ಅನುಷ್ಠಾನ ಹೇಳ್ತೀನಿ ಕೇಳು. ಒಂದು 4 ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ತುಪ್ಪದ ದೀಪ ಅಣಿಸಿ ಪ್ರಾರ್ಥನೆ ಮಾಡು. ಅದೇ ಥರ ಶನಿವಾರದ ದಿವಸ ಬನ್ನಿ ವೃಕ್ಷದ ಹತ್ರ, ಶನಿವಾರ ಬನ್ನಿ ವೃಕ್ಷದ ಹತ್ರ ಬಂದು ಆ ಬನ್ನಿ ವೃಕ್ಷದ ಹತ್ರ 2 ಮಣ್ಣಿನ ಹಣತೆಯಲ್ಲಿ 2 ಎಳ್ಳುಬತ್ತಿ ದೀಪವನ್ನು ಮಾಡಿಕೊಂಡು, ಎಳ್ಳುಬತ್ತಿ ಕರಿ ಬಟ್ಟೆ ಕಪ್ಪು ಬಟ್ಟೆಗೆ ಒಂದಷ್ಟು ಚೆನ್ನಾಗಿ ಶುದ್ಧಿಯಾಗಿರ್ತಕ್ಕಂಥ ಎಳ್ಳನ್ನು ಹಾಕಿ ಎಳ್ಳೆಣ್ಣೆಯಲ್ಲಿ ಅದ್ದಿ ಅದನ್ನು ಬನ್ನಿ ವೃಕ್ಷದ ಹತ್ರ ಹಚ್ಚು. ಬನ್ನಿ ಗಿಡ ಗೊತ್ತು ತಾನೆ? ಬನ್ನಿ ಗಿಡದ ಹತ್ರ ಆ ಎಳ್ಳುಬತ್ತಿ ಹಚ್ಚು. ಇದು ಶನಿವಾರ ಮಾಡಬೇಕು. ಇದು ಮಂಗಳವಾರ ದಿವಸ ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡಬೇಕು. ಇದಲ್ಲದೀರ ಒಂದೇ ಒಂದು ಹುಣ್ಣಿಮೆ ಈಗ ಸಾಧ್ಯವಾದರೆ ಈ ಕಾರ್ತಿಕ ಮಾಸದ ಹುಣ್ಣಿಮೆ ಇವಾಗಲೇ ಮಾಡು. ಇದು ಈಗ ಮಾಡೋದ್ರಿಂದ ಭಾಳ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಈ ಮಂಗಳವಾರದ ದಿವಸ ಅಂದರೆ ಈ ಬರ್ತಕ್ಕಂಥ ಹುಣ್ಣಿಮೆ ದಿವಸ ಯಾರಾದರೂ ಒಬ್ಬ ಸುಮಂಗಲೆಯರನ್ನ, ಒಬ್ಬ ಮುತ್ತೈದೆಯರನ್ನ ಮನೆಗೆ ಕರೆದು ಒಂದಿಷ್ಟು ಹಣ್ಣು ಹಂಪಲು ನಿನಗೇನು ದೇವ್ರ ಶಕ್ತಿ ಕೊಟ್ಟಿದ್ದಾನೋ ಅದನ್ನು ಆ ವಿಳೆದೆಲೆ ಅಡಿಕೆಯಲ್ಲಿಟ್ಟು ಅರಿಶಿನ ಕುಂಕುಮ ಕೊಟ್ಟು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದ ತಗೋ. ಇದಿಷ್ಟು ಕೆಲಸ ನೀನು ಮಾಡು. ನೀನು ತಪ್ಪದೀರ ಈ ಬರ್ತಕ್ಕಂಥ ಜನವರಿ 14 ಸಂಕ್ರಮಣ ಆದ ನಂತರ ನೀನು ಒಂದು ಒಳ್ಳೆ ಟೈಮ್ ನೋಡ್ತೀಯ, ಒಳ್ಳೆ ಭವಿಷ್ಯತ್ತು ನಿನಗಿದೆ. ನೀನಿವತ್ತು ಏನು ಹತ್ತು ನನಗೆ ಅಳ್ತಾ ಕಣ್ಣೀರು ಹಾಕ್ಕೊಂಡು ನಾನು ಮಾತಾಡಿದ್ಯಾ, ಇದೇ ಜನವರಿ ಆದಮೇಲೆ ಪುನಃ ನೀನು ನಗನಗ್ತಾ ನಾನು ಚೆನ್ನಾಗಿದ್ದೀನಿ ಅಂತ ನನಗೆ ಹೇಳುವಂಥ ದಿನ ಅತಿ ಶೀಘ್ರದಲ್ಲಿದೆ. ಅದು ಬಂದೇ ಬರುತ್ತೆ. ಅದರಿಂದ ಭಯಪಡಬೇಡ. ನಿನ್ನ ಸ್ವರತರಂಗ ಚೆನ್ನಾಗಿದೆ, ಧೈರ್ಯವಾಗಿರು, ಹ್ಯಾಪಿಯಾಗಿರು ತಾಯಿ. ಒಳ್ಳೆಯದಾಗಲಮ್ಮ. ವೀಕ್ಷಕರೇ, ಇವತ್ತು 2ನೇ ಕಾರ್ತಿಕ ಸೋಮವಾರ. ಹಾಗಾಗಿ ಈ ದಿನದ ನಮ್ಮ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಂಬ ಸದಾಶಿವನಿಗೆ ವಿಶೇಷ ಆರಾಧನೆ ಸಲ್ಲಿಸಲಿದ್ದಾರೆ ಗುರುಜಿಯವರು. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಖಂಡಿತಮ್ಮ, ಇತ್ತ ಶಿವನ ಆರಾಧನೆ ಆಗಬೇಕು, ದೊಡ್ಡಬಳ್ಳಾಪುರದಲ್ಲಿ ಶಿವಕೇಶವರ ಆರಾಧನೆ ಆಗಬೇಕು. ಅದಕ್ಕಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿದ ನಂತರ ದೊಡ್ಡಬಳ್ಳಾಪುರದತ್ತ ನಾಗರಾಜರವರ ವಾಸ್ತುಗೃಹದ ಭಾಳ ವಿಶೇಷವಾಗಿ ನಡೀತಿರ್ತಕ್ಕಂಥ ಶಿವಕೇಶವರ ಆರಾಧನೆ. ಅದಕ್ಕೂ ಮುನ್ನ ನೋಡಿ, ಧಾರವಾಡಕ್ಕೆ ಹೋಗಿ ಬಂದ್ವಿ. ಇಲ್ಲಿ ಗದಗಿಗೆ ಇನ್ನು ಧಾರವಾಡ ತಿರುಗಿ ಹೋಗಿದ್ದೀವಿ ನಾವು. ಹೇಳಿ, ಗದಗಿಗೆ ಹೋಗಿ ಬಂದ್ವಿ. ಗದಗಲ್ಲಿ ಹಾಕಿರ್ತಕ್ಕಂತಹ ಕಾಗದಗಳು ಇದು ನಿಮ್ಮ ಕಣ್ಣಿಗೆ ಚಿಕ್ಕದಾಗಿರಬಹುದು. ಈ ರಾಶಿ ನೋಡಿದ್ರೆ ಆನಂದ. ಅಷ್ಟು ಜನ ಭಕ್ತರು ಅವರ ಮನಸಾ ಇಚ್ಛೆ ಬರೆದಿರ್ತಕ್ಕಂಥ ಕಾಗದಗಳಿದೆ. ಇದರಲ್ಲಿ ಇಷ್ಟೂ ಜನಕ್ಕೂ ಸಹಿತ ಈಗಾಗಲೇ ಹಾಸನ ಆಯಿತು, ದಾವಣಗೆರೆ ಆಯಿತು, ಮೈಸೂರು ಆಯಿತು, ಬೆಂಗಳೂರು ಚಾಮರಾಜಪೇಟೆ ಆಯಿತು, ಇನ್ನು ಗದಗ ಕ್ಷೇತ್ರದಾಯಿತು. ಕಾಗದಗಳು ನಿಮ್ಮ ಸಮಸ್ಯೆಗಳೇನಿದೆ ಅದಕ್ಕೆ ತಕ್ಕ ಉತ್ತರ ಏನು ಬೇಕಾಗಿದೆ, ಅದಕ್ಕೆ ಪರಿಹಾರ ಏನು ಬೇಕಾಗಿದೆ ಎಂಬತಕ್ಕಂಥದ್ದನ್ನು ಈಗಾಗಲೇ ಕಾಗದ ರಚನೆ ಆಗ್ತಾ ಇದೆ. ಒಂದಷ್ಟು ಕಡೆ ಪೋಸ್ಟಿಂಗ್ ಹೋಗ್ತಾ ಇದೆ. ಅಂದರೆ ಇದೊಂದು ಹೊಸ ಪ್ರಯತ್ನ. ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವಂತಹದರಲ್ಲಿ ಮಹರ್ಷಿವಾಣಿ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದೆ. ಹಾಗಾಗಿ ನೀವೇನು ಕಾಗದವನ್ನು ಬರೆದಿದ್ದೀರಿ ಆ ಕಾಗದಕ್ಕೆ ಉತ್ತರ ಚಿಕ್ಕದಾಗಿ ಚುಟುಕಾಗಿ ಒಂದು ಪರಿಹಾರ, ಆ ಪರಿಹಾರವನ್ನು ತಿಳಿಸುವಂತಹ ಕಾಯಕವನ್ನು ಈಗಾಗಲೇ ನಾವು ಪ್ರಾರಂಭಿಸಿದ್ದೀವಿ. ಸಾಕಷ್ಟು ಕಡೆ ಪೋಸ್ಟ್ ಹೋಗ್ತಾ ಇದೆ. ಹಾಗೆ ಇದು ಗದಗಿಂದ ಬಂದಿರತಕ್ಕಂಥ ಇಷ್ಟು ಕಾಗದಗಳಿದೆ. ಗದಗಿಂದ ಬಂದಿರತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಬರೆದಿರ್ತಕ್ಕಂತಹ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ನಿಮ್ಮ ಕಷ್ಟಗಳು ಬೇಗ ದೂರ ಆಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ ಶಿವನ ಆರಾಧನೆಯನ್ನು ಸಲ್ಲಿಸೋಣ. ಸಾಂಬ ಸದಾಶಿವ. ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹಾಗೆ ವಿಶೇಷವಾಗಿ ಸ್ವಾಮಿಗೆ ಸಾಂಬ ಸದಾಶಿವನಿಗೆ ಅರ್ಚನೆ ಸಂಕಲ್ಪವನ್ನು ಇಲ್ಲಿಯೂ ನೋಡ್ತಿದ್ದೀರಿ. ಹಾಗೆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರವನ್ನು ಸಹಿತ ನಾವು ದರ್ಶನ ಮಾಡೋಣ. ಸಾಂಬ ಸದಾಶಿವ ನಾವು ನೋಡ್ತಾ ಇರ್ತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಕೇದಾರ್ ಕ್ಷೇತ್ರ. ಕೇದಾರನಾಥನ್ನು ದರ್ಶನ ಮಾಡ್ತಾ ಇದ್ದೀವಿ. ಅಂದರೆ ಕೇದಾರಲ್ಲಿ ದೇವಸ್ಥಾನ ಮೊನ್ನೆ ಅಷ್ಟೇ ದೀಪಾವಳಿ ಹಬ್ಬದಂದು ಪೂಜೆ ಆದ ನಂತರ ಅಲ್ಲಿ ದೇವಸ್ಥಾನವನ್ನು ಕದವನ್ನು ಕ್ಲೋಸ್ ಮಾಡ್ತಾರೆ, ಮುಚ್ತಾರೆ. ಅದಾದ ಮೇಲೆ ಪುನಃ ಅಕ್ಷಯ ತೃತೀಯ ಓಪನ್ ಮಾಡ್ತಾರೆ. 6 ತಿಂಗಳು ದೇವತೆಗಳ ಪೂಜೆ, 6 ತಿಂಗಳು ಸಾಮಾನ್ಯರಾದಂಥ ಮನುಷ್ಯರ ಪೂಜೆ. ಹಾಗಾಗಿ 6 ತಿಂಗಳ ಕಾಲ ನಾವು ದರ್ಶನಕ್ಕೆ ನಮಗೆ ಯೋಗ್ಯವಾದಂಥ ಸ್ಥಳವಾಗಿರುತ್ತೆ. ಅಲ್ಲಿ ಎಲ್ಲರೂ ಸಹಿತ ಹೋಗಿ ಬರ್ಬೋದಾಗತ್ತೆ. ಆದರೆ ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಂಜಿನಿಂದ ತುಂಬುತ್ತಾ ಇದೆ. ಹಾಗೆ ಅಗೋಯಿಗೋ ಅಂದರೆ 20ನೇ ತಾರೀಕು ಬದ್ರಿ ಕ್ಷೇತ್ರದಲ್ಲಿ, ಬದ್ರಿ ಕ್ಷೇತ್ರ ಸಹಿತ ಇವತ್ತಿನ ದಿವಸ ಹಾಗೆ ಆಗಿದೆ. ಸಂಪೂರ್ಣವಾಗಿ ಇದೇ ಪ್ರಕಾರ ಮಂಜು ತುಂಬಿ ಒಂದಷ್ಟು ವಿಶೇಷವಾಗಿ ಹಿಮ ಸುರಿತಾ ಇದೆ. 20ನೇ ತಾರೀಕು ದಾಟದ ಮೇಲೆ ಯಾರೊಬ್ಬರೂ ಇಂಥ ಕ್ಷೇತ್ರಗಳಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಈಗಾಗಲೇ ಕೇದಾರಲ್ಲಿ ಸಂಪೂರ್ಣವಾಗಿ ಮಂಜಿನಿಂದ ತುಂಬ ಆಯಿತು. ಆ ಮಂಜಿನಿಂದ ತುಂಬೋದಕ್ಕೂ ಮುನ್ನ ಅದು ಆ ಪ್ರಾರಂಭ ಕ್ಷಣಗಳನ್ನು ನೀವು ಚಿತ್ರೀಕರಿಸಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಇದು ಕೇದಾರ್ ಕ್ಷೇತ್ರ. ಕೇದಾರಿಂದ ಬದರಿ ಕ್ಷೇತ್ರ ಇದೆ, ಇದು ಶಿವಕ್ಷೇತ್ರ, ಅದು ವಿಷ್ಣು ಕ್ಷೇತ್ರ. ವಿಷ್ಣು ಕ್ಷೇತ್ರದಲ್ಲಿ 6 ತಿಂಗಳ ಕಾಲ ನಾರದ ಮಹರ್ಷಿಗಳು ಬಂದು ಪೂಜೆ ಮಾಡ್ತಾರೆ ಅಂತ ಇಂದಿಗೂ ಪ್ರತೀತಿ ಇದೆ. ಹಾಗೆ 20ನೇ ತಾರೀಕು ಬದರಿ ಕ್ಷೇತ್ರದಲ್ಲಿ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಮಾಧ್ಯಾಹ್ನಿಕ 3 ಅಥವಾ 4ರ ನಂತರ ದೇವಸ್ಥಾನವನ್ನು ನಿಲ್ಲಿಸುವಂಥದ್ದು, ಪೂಜೆಯನ್ನು ನಿಲ್ಲಿಸುವಂಥದ್ದಾಗತ್ತೆ. ದೇವಸ್ಥಾನ ಕದವನ್ನು ಮುಚ್ಚುವಂಥದ್ದಾಗತ್ತೆ. ಅದಾದ ನಂತರ ಮುಂದಿನ ಅಕ್ಷಯ ತೃತೀಯ, ಅಕ್ಷಯ ತೃತೀಯದಂದನೇ ಇಲ್ಲಿ ಕೇದಾರನಾಥ್ ಮತ್ತು ಬದ್ರಿನಾಥನ್ನು ಪುನಃ ದರ್ಶನಕ್ಕೆ ದಾರಿ ಸಿಗಬಹುದಾಗುತ್ತೆ. ಅದಕ್ಕಾಗಿ ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಕಾರ್ತೀಕ ಸೋಮವಾರದಂದು ಕೇದಾರೇಶ್ವರನ ಆ ವಿಶೇಷವಾಗಿರ್ತಕ್ಕಂಥ ಕೇದಾರನಾಥನ ಆ ಒಂದು ಆಲಯವನ್ನು ದರ್ಶನ ಮಾಡ್ತಿದ್ದೀವಿ. ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ ಈ ಒಂದು ದರ್ಶನ ನಮಗೆ ಅಂದರೂ ತಪ್ಪಾಗಲಾರದು. ಬನ್ನಿ ಸ್ವಾಮಿಗೆ ಮಂಗಳಾರತಿಯನ್ನು ದರ್ಶನ ಮಾಡೋಣ. ಭಗವಂತ ಸಾಂಬ ಸದಾಶಿವ, ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. देवदेवं जगन्नाथं देवेशं वृषभध्वजं. ಕೇದಾರನಾಥಲ್ಲಿ ದರ್ಶನ ಆಯಿತು. ದೇವಾಲಯದ್ದು ಪ್ರಾರಂಭ ದಿನಗಳಲ್ಲೇ ಅಷ್ಟೊಂದು ಮಂಜು, ಅಷ್ಟು ಹಿಮ ಸುರಿತಾ ಇರಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿವಸ ದಾಟಿದ್ರೆ ಸಂಪೂರ್ಣವಾಗಿ ದೇವಾಲಯವೇ ಮಂಜಿನಿಂದ ಮುಚ್ಚುತ್ತೆ. ಆಗ ಯಾರೊಬ್ಬರೂ ದರ್ಶನಕ್ಕಲ್ಲ, ಆ ಪ್ರಾಂತ್ಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಸಾಕಷ್ಟು ಎತ್ತರದಲ್ಲಿರ್ತಕ್ಕಂಥದ್ದು ಕೇದಾರನಾಥ. ಕೇದಾರನಾಥಿಗೆ ನಡೆದು ಹೋಗೋದು ಕಷ್ಟ, ಹೆಲಿಕಾಪ್ಟರ್ ಬರ್ತಕ್ಕಂಥದ್ದು ಕಷ್ಟ. ಯಾಕೆಂದರೆ ಮಂಜು ಅಷ್ಟೊಂದು ಬೀಳ್ತಾ ಇರುತ್ತೆ. ಹಾಗಾಗಿ ಕೇದಾರ್ ಬದ್ರಿ ಕ್ಷೇತ್ರ, ಕೇದಾರ್ ಕ್ಷೇತ್ರ ಎರಡೂ ಸಹಿತ ಸಂಪೂರ್ಣವಾಗಿ ಮಂಜಿನಿಂದಲೇ ತುಂಬಿರುತ್ತೆ. ಎರಡೂ ಕ್ಷೇತ್ರದಲ್ಲೂ ದೇವತೆಗಳ ಪೂಜೆ ನಡೆಯುತ್ತೆ. ಈಗ ಶ್ರೀನಿವಾಸ